ಮಾತಾಡೋ ಮಾತ ಇಲ್ಲಿ ನಡಿಬಾರ್ದು ಅಂತ ಹೇಳಿ ನಮ್ಮ ಮಹಾರಾಜರು ಹೇಳ್ಯಾರ. ಹೌದ್ರಿಪ್ಪ. ನಾ ಏನೋ ಸಣ್ಣ ಹುಡುಗ ಇದೀನಿ. ಸಣ್ಣ ಹುಡುಗ ಕಟ್ಟಿ ಮೇಲೆ ಕೂತು ಮಾತಾಡೋ ಮಾತು ನಾ ಮಾತಾಡಿದ್ರು ದಕ್ತದ. ನಿಮ್ಗೊಂದು ವಿನಂತಿ ಅದ ನಮ್ದು. ಏನದ್ರಿಪ್ಪ ವಿನಂತಿ? ಮಹಾರಾಜರು ಬಾಳ ಸಲ ಬಂದಾರ. ಸನಿಯಾದ ಹಳ್ಳಿಯವ್ರು ಅದಾರ. ಹೌದು. ಇದು ಏನೋ ಮುಲಾಜ್ ಇಡುದಿಲ್ಲ. ವಿಷಯ ಹೆಂಗಿರ್ತದ ನೋಡ, ಹಂಗ ನಡಿಬೇಕಾಗ್ಯದ. ಹಂಗೆ ಮಾತಾಡೋದು ಇವತ್ತ. ನನಗೆ ಕಟ್ಟಿ ಮೇಲೆ ಕೂತು ಮಾತಾಡೋ ಮಾತು ಮಾತಾಡಬೇಡತ್ ಹೇಳಿರಿ, ಕರೆಕ್ಟ್ ಅದ. ಅಂತ ಚಿಲ್ಲರ ಮಾತು ನಾ ಬಳಸಿಲ್ಲ. ಹೌದು. ನೀವು ವಿಷಯ ಬೆಳೆಸೋ ಕಾಲಾಗ ವಿಷಯಕ್ಕೆ ಬೆಳೆಸೋ ಕಾಲಾಗ ಇಲ್ಲಿ 100 ಮಂದಿ ಹೆಣ್ಣು ಮಕ್ಕಳು ಕೂತಾರ, ಗಂಡಸು ಮಕ್ಕಳು ಕೂತಾರ. ಹೌದಾ? ಮತ್ತ ರಷ್ಯಾದವ ಅಮೇರಿಕದ ಒಂದು ಇಬ್ಬರದು ಜಗಳ ನಡೀತು. ನಾ ವಿದ್ಯಾ ನೀ ವಿದ್ಯಾ ಅಂತ ಹೇಳಿ ಅವ್ರು ಒಂದು ಪೆನ್ ಒಗದ, ಅವ ಹೋಗಿ ಮುಣಿಗಿ ತಂದ. ಒಬ್ಬ ವಾಚ್ ಒಗದ ಮುಣಿಗಿ ತಂದ. ಇವ ಭಾರತದ ಎದ್ದು ನಿಂತು ಹುಚ್ಚಿ ಹೋಯ್ತು. ಇದು ಯಾವ ಮಾತಿದು? ದೊಡ್ಡವ್ರ ಮಾತ್ರ ಇದು. ನೀವೆಲ್ಲ ಹಿರಿಯರ ವಿಚಾರ ಮಾಡ್ರಿ ಸರ. ಇದು ಮಾತೇ ದೊಡ್ಡವ್ರದ್ದು. ಇದು ನೀ ಗಡಬಡ ಮಾಡ್ಬೇಡ. ಮಂದಿ ಹೂ ಅನಿಸಿ ಮಾತು ಹೇಳ್ತೇನೆ ನಾನು. ನಂದೊಂದು ಹಿಂಗದ. ಏನಂದ್ರಿಪ್ಪ ಹಿಂಗ? ನನ್ನ ಗುರು ಸೊನ್ಯಾಳ ಹನುಮಂತ ಗೌಡ್ರು ನನಗೆ ವಿದ್ಯಾ ಕಲಿಸ್ಯಾರ. ಹೌದು. ಇವತ್ತು ನೀವು ಎಷ್ಟು ಬುದ್ಧಿದಿಂದ ಬರ್ತೀರಿ, ಬರ್ರಿ. ನಿಮ್ಮ ಬುದ್ಧಿ ಜೇರು ತೆಳಗ್ ಹೋಗಿಲಾರ್ದೆ ಮಂಗಳಾರತಿ ಮಾಡಿದ್ರೆ ಇದು ಸೊನ್ಯಾಳ ಹನುಮಂತ ಗೌಡ್ರ ಮರಿನೇ ಅಲ್ಲ. ತಿಳ್ಕೊ, ಇವರ ಸೊನ್ಯಾಳ ಹನುಮಂತ ಗೌಡ್ರ ಮರಿನೇ ಅಲ್ಲ. ಹೌದಾ? ನಾ ಸುಮ್ಮ ಯಾಕಿರಲಕ್ಕ ಒಂದು ಲೈನ್ ಹಿಡಿಲ್ಲ ಅಂದ ಕೂಡ ನಮ್ಮ ಅಂಶ ತಂಡತಾನ. ಏನಂತನ್ರಿಪ್ಪ? ಪರಶು ಮಾಸ್ತರ್ ಎದ್ದು ಹೊಂಟ. ನಾ ಎದ್ದು ಹೋಗಿದ ಕರೆಯಾದ. ಊಟಕ್ಕೆ ಹುಡುಗರು ಫೋನ್ ಹಚ್ಚಾರ ಹೋಗಿದ. ನೀ ಡಿಬ್ಬಿ ಮೇಲೆ ಕೂತು ನೀ ಯಾರಿಗೆ ಫೋನ್ ಹಚ್ಚಾತಿದ್ದಿ? ಕಡೆ ಬಾ ಟೇಜಿಗೆ. ಎಲ್ಲ ಮಾತಾಡೋರು. ಮಹಾರಾಜರು ತಮ್ಮ ಲೆಕ್ಕದಾಗ ತಾವು ಮಾತು ಹೇಳ್ತಾರೆ. ಇವ್ರನ್ನ ಹಾದಿ ಬಿಡಿಸವನೇ ಅವನೇ ಒಟ್ಟು ಬೆಂಕಿ ಹಚ್ಚಕ್ ಅವ 1 ನಂಬರ್ ಅದ. ಕಡ್ಡಿ ಡಬ್ಬಿ ಕಿಸದ ಹಾಕೊಂಡೆ ಬಂದಿರ್ತಾನ್ರಿ. ನೋಡ್ರಿ, ದಾರು ಕುಡಿದ್ರೆ ನಿಶೆ ಹಾಕದ. ದಾರು ಕುಡಿದ್ರೆ ನಿಶೆ ಹಾಕದ. ಇವ್ರ ಏನ್ ಆಟ ಮಾತಾಡ್ತಾರ ನೋಡ್ರಿ. ಇವ್ರನ್ನ ನೋಡಿದ್ರೆ ನಿಶೆ ಹಾಕದ. ನನಗ ಇವ್ರು ನೋಡಿದ್ರೆ ದಾರು ಕುಡ್ದಾಗ ಹಾಕದ. ಬರೇ ಇವ್ರ ಮಗ್ಗಲ್ ನಿಂತು ಮಾತಾಡೋದು ನೋಡಿದ್ರೆ ನಿಶೆ ಆತದ ನನಗ. ಹೌದಾ? ನನ್ನಲ್ಲಿ ವಿದ್ಯೆ ಅದ. ಹಾಡವನು ಒಬ್ಬನೇ, ಮಾತಾಡವನು ನಾ ಒಬ್ಬನೇ. ನೀವು 3 ಮಂದಿ ಮಾತು ಹೇಳ್ತೀರಿ. ವಿದ್ಯಾ ಕಲ್ತ್ ಕಿವ್ಯಾಗ ಒಬ್ರು ಹೇಳೋದು, ಮಗ್ಗಲೊಬ್ರು ಚುಚ್ಚುದು. ನೀವು ಏಸು ಮಂದಿ ಚುಚ್ಚು ಮಾತು ಹೇಳ್ತೀರಿ ಹೇಳ್ರಿ. ಹೌದಾ? ಸರಿ, ನನ್ನ ವಿದ್ಯೆ ಒಗಿಲಕ್ಕ ನಿಮಗೆ ಸಾಧ್ಯ ಇಲ್ಲ ಸರ್. ಹಂಗಲ್ರಿ ಅದು. 3 ಮಂದಿ ಎದಕ್ ಕುಡ್ಯಾರ ಗೊತ್ತೇನ್ರಿ? ಇವ್ರು ಎದಕ್ ಕುಡ್ಯಾರ? ಇವ್ರು ಒಬ್ರು ಬಂದು ಕಿಡಿಯವ್ರು, ಒಬ್ರು ಗೋಳಿ ಹಾಕವ್ರು, ಒಬ್ಬನ ಹೆಗಲ ಮೇಲೆ ಇಡುದು. ಒಬ್ಬರು ಹೆಗಲ ಮ್ಯಾಗ ಇಟ್ಟು ಮಹಾರಾಜರು ಬಟನ್ ಹೊತ್ತವ್ರು. ಹಿಂಗ ಮಾಡ್ಬೇಡ್ರಿ, ಕೆಲಸ ಕೊಡಂಗಿಲ್ಲ. ಈ ಕೆಲಸ ನಮ್ಮ ಮುಂದೆ ನಿಮ್ಮದು ನಡೆಯುದಿಲ್ಲ. ಹೌದಾ? ನೀವೆಲ್ಲ ಹಿರಿಯರದಿರಿ. ಏನಂತರಿಪ್ಪ? ಒಂದು ಮಾತು ಹೇಳಿದ್ರ ಅವ್ರು. ಏನಂತ ಹೇಳಿದ್ರಿ ಮಾತಾ? ಅಕ್ಬರ್ ಭಾಷೆನ ಆಸ್ಥಾನದೊಳಗೆ ಬೀರ್ಬಲ್ ಬುದ್ಧಿವಂತಿದ್ದ. ಈ ಮಾತು ಹೇಳ್ಯಾರ ನಿಮ್ಗೆಲ್ಲ ಪಟಾಸಂಗ. ಬುದ್ಧಿವಂತ ಬೀರ್ಬಲ್ ಭಾಷೆ ಇದ್ದ. ಹೌದು. ಅಕ್ಬರ್ ಭಾಷೆನ ಹೆಣ್ತಿದ್ ಏನೋ ಇಚ್ಛಾ ಇತ್ತ ಕೇಳಿದ್ರ ಅವರು ತಮ್ಮನ್ನ ಪ್ರಧಾನಿ ಕೆಲಸಕ್ಕೆ ತಗೋಬೇಕನ್ನೋದು ಆಕಿನ ಇಚ್ಛಾ ಇತ್ತು. ಹೌದು. ಅವಾಗ ನನ್ನ ತಮ್ಮನ ತಗೋರಿ ಅಂತ ಹೇಳಿ ಅಕ್ಬರ್ ಭಾಷೆ ಹೇಳಕತ್ಳು. ಅವಾಗ ಅಕ್ಬರ್ ಭಾಷೆ ಅಂದತ್ತ. ಏನತ್ತನ್ರಿಪ್ಪ? ನಿಮ್ಮ ತಮ್ಮ ಎಷ್ಟು ಶಾಣೆ ಅದ ಅನ್ನೋದು, ಎಷ್ಟು ಬುದ್ಧಿವಂತ ಅದ ಅನ್ನೋದು ಚೆಕ್ ಮಾಡಮದಿನು. ನೀ ವಿದ್ಯಾವಂತ ಇದ್ರಬೇಕು. ನೀವು ತಮ್ಮ ನನ್ನ ಬೀರ್ಬಲ್ನ ಮುಂದೆ ಕೆಲಸ ನಡೆದಿಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ದತ್ತಮ್ಮ, ಇಬ್ಬರಿಗೆ 20 ಮಾರ್ ಹಗ್ಗ ಕೊಟ್ಟತ್ತ. 50 ಫೂಟ್ ಹಗ್ಗ ಕೊಟ್ಟ. ಬೇಡ 200 ಫೂಟ್ ಹಿಡಿ. ಹಗ್ಗ ಕೊಟ್ಟ. ಇಬ್ರು ಹಗ್ಗ ತಗೊಂಡು ಹೋದ್ರು. ಹೌದು. ಇವ ಅಕ್ಬರ್ ಭಾಷೆನ ಹಳೆ ಅಂದ್ರ ಅವನ ಹೆಣ್ತಿ ತಮ್ಮ ಇದು ಅಂಗಡಿಯಾಗ ತಗೊಂಡ್ ಹೋಗೋದತ್ತ. ಇದಕ್ಕೆ 11 ಲಕ್ಷ ಕೊಡಿ. ಯಾರು ಕೊಡ್ಬೇಕ್ರಿ? ಹೆಂಗ ಮಾಡ್ತದ ಹಗ್ಗ? ಯಾರು ಕೊಡ್ಲಿಲ್ಲತ್ತ. ಇವ ಬೀರ್ಬಲ್ ಭಾಷೆ ಏನ್ ಮಾಡ ಮತ್ತ ಇವ ಬುದ್ಧಿವಂತಿದ್ದತ್ತ. ಏನ್ ಮಾಡದ್ರಿಪ್ಪ? ಹಗ್ಗ ತಗೊಂಡ್ ಕೈಯಾಗಿ ಇಬ್ರು ತಗೊಂಡ್ ಹೋಗಿದತ್ತ. ದೊಡ್ಡ ಮನಿ ಅಲ್ಲಿರ್ತದ ನೋಡು. ಆ ಮನಿ ಮ್ಯಾಲ ಹಿಂಗ್ ಹಿಡ್ದು ಈ ಮನಿ ಕೆಡಬೇಕನ್ನವತ್ತ. ದೊಡ್ಡ ಮನಿ ಮುಂದೆ ದೊಡ್ಡ ಮನಿ ಕೆಡಬೇಕನ್ನವತ್ತ. ಅವ್ರ ಅಂಜಿಯಪ್ಪ ಇನ್ನ ಮೊನ್ನೆ ಕಟ್ಟಿಸಿದೇವ್ರಿ, ಇಂತ ಮನಿ ಹಂಗ ಕೆಡೋದು. ನಿಮಗೆ ಏನು ಕೊಡುದು ಹೇಳ್ರಿ, ಕೊಡ್ತೀವು. ಹೌದು. ಇದನ್ನ ಮನಿ ಉಳಿಸಂಗ ಮಾಡ್ರಿ ಅಂದ ಕೂಡ ಅವ್ರ ಅನ್ನೋರತ್ತ 2 ಲಕ್ಷ ರೂಪಾಯಿ ಕೊಡ್ಬೇಕ ಅಂದ್ರೆ ಮನಿ ಉಳಿಸ್ತೀನಿ. ಮಹಾರಾಜರ ಆಕಳ ಒಳ್ಯಾಗ ಜನ ಬಾಳ ಹುಚ್ಚಿಲ್ರಿ. ನಿಂದ್ರು 2 ಲಕ್ಷ ರೊಕ್ಕ ಕೊಡೋಣ. ಹೌದಾ? ಆ ಮನಿ ಬಿಟ್ಟು ಮತ್ತೆ ಮುಂದೆ ಹೋಗಿ ಹಗ್ಗ ಹಾಕಂತ ಹೇಳ್ಯಾರ. ನಿಮ್ಗೆಲ್ಲರಿಗೂ ಕೇಳ್ತೀನ. ಏನತ್ತರಿಪ್ಪ? ಇದು ಹಿಂದ ಆಗ್ಯದ. ಹೌದಾ? ಯಾರು ವಿದ್ಯಾವಂತರವಾಗ ಇದ್ದಿದ್ದಿಲ್ಲ. ಯಾರು ವಿದ್ಯಾವಂತರು ಇದ್ದಿದ್ದಿಲ್ಲ. ಗಾಬರಿಯಾಗಿ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತಿದ್ರ. ಈಗ ಆಕಳ ಒಡ್ಯಾಗ ಇಟ್ಟು ಶಾಣ ತಂದಿನ ಹೇಳ್ತೀರಿ ನೀವು. ಹೌದು. ಆಕಳ ಒಡ್ಯಾಗ ಒಬ್ಬ ಯಾವರೇ ಬಂದ
ಇಲ್ಲಿ ನಿನ್ನ ಮನೆ ಹೋಗ್ತದಂತ ಹೇಳಿ ಹಾ ಹಾ ಮ್ಯಾಲ ಹಗ್ಗ ಹಾಕದ್ರಂದ್ರ ಹಾ ಹಾ ಏನ್ ಮಾಡ್ತಾರಪ್ಪ? ಓ ಮಹಾರಾಜರ ಹಾ ಆಗಿಂದಾಗ ಕಾಲಿಗೆ ಬೀಳುದಿಲ್ಲ ಈಗ. ಹಾ ಹಾ ಏನ್ ಮಾಡ್ತಾರ? ಆಗಿಂದಾಗ ಕಾಲಿಗೆ ಬಿದ್ದು ಹೆಂಗಾರ ಮಾಡಿ ನಾ ಮನಿ ಬಿಡೋತ್. ಈಗಿನ ಕಾಲಮಾನದಾಗ ಮಂದಿ ಅನ್ನೋದಿಲ್ಲ, ಪ್ರತಿಯೊಬ್ಬರು ವಿದ್ಯಾವಂತರದಾರ. ಈಗ ಏನ್ ಮಾಡ್ತಾರ? ಏನ್ ಮಾಡ್ತಾರಪ್ಪ? ಯಾವಾಗ ಬಂದು ನೀ ಹಗ್ಗ ಹೋಗಿತ್ತು ನೋಡ, ಹಾ ಹಾ ಅವಾಗೆ ಕೋರ್ಟಿಗೆ ಹೋಗಿ ಸ್ಟೇ ಇಟ್ಟು 25 ವರ್ಷ ನಿನ್ ಕೂಡ ಕೇಸ್ ಆಡ್ತಾರ. ಹಂಗೆ ಸುಲಭವಾಗಿ ನಿನ್ನ ಕಾಲ್ ಹಿಡಿಯಾಗಿಲ್ಲ, ನಿನ್ನ ತಲೆಯಾಗಿರ್ಲಿ. ಹೌದ್ ಹೌದಾ? ತಮ್ಮ ಜಾಗದಾಗ ತಮ್ಮ ಉತ್ತಾರ ಯಾಕ್ರಿ ಕಾಕ? ಹಾ ಕೊಡ್ತಾರ ಇವ್ರಿಗೆ? ಎತ್ತರ ಕಾಕ ಕೈ ನಿನಗೂ ಕೊಡ್ಲಾಕ ಸಾಧ್ಯ ಇಲ್ಲ. ಹಾ ಹಾ ಇಂತ ನಿನ್ನ ಬುದ್ಧಿವಂತ ಬೀರ್ಬಲ್ಲ. ಹಾ ನಾ ಕೇಳ್ತೀನಿ ಮಾತು, ಬೀರ್ಬಲ್ಗೆ ಬುದ್ಧಿವಂತ ಅಂತ ಹೇಳಿದಿ. ಹಾ ಹಾ ಬೀರ್ಬಲ್ಲನ ಕೈಯಾಗ ಯಾರಿದ್ರಿಪ್ಪ? ಸಾಕಷ್ಟು ಆಳುಗಳು ಇದ್ದು ಅವಾಗ ಅಕ್ಬರ್ ಬಾಷಾನ ಹೆಣ್ತಿಗೆ ಚಿಂತೆ ಆಯ್ತ. ಹಾ ಏನತ್ರಿಪ್ಪ? ಇವ ಏನು ಮಾಡಿದ್ರು ಹಣಿವಲ್ಲ. ಹಾ ಹಾ ಹೆಂಗ ಮಾಡಿ ಇವನ ಕೆಲಸದಿಂದ ಬಿಡಿಸ್ಬೇಕು, ನನ್ನ ತಮ್ಮಗ ತಗೋಬೇಕನ್ನೋದಕ್ಕಿಗೆ ಚಿಂತೆ ಆಯ್ತು. ಹಾ ಹಾ ಅವಾಗ ಒಂದ್ ದಿವಸ ತಲೆ ಕಟ್ಕೊಂಡು ಮನ್ಕೊಂಡ್ಲಕ್ಕಿ. ಮನ್ಯಾಗ ಮಕ್ಕೊಂಡ್ಳು. ಮನ್ಯಾಗ ತಲೆ ಕಟ್ಕೊಂಡು ಮನ್ಕೊಂಡ್ಲು. ಹಾ ಹಾ ಅವಾಗ ಅಕ್ಬರ್ ಬಾಷಾ ಕೇಳ್ತಾನ, ಏನತ್ರಿಪ್ಪ? ಯಾಕ ಏನಾಗದ, ಯಾಕೆ ತಲೆ ಕಟ್ಕೊಂಡು ಮನ್ಕೊಂಡಿದೆ ಅಂತ ಕೇಳ್ದ. ಹಾ ಹಾ ದವಾಖಾನಿಗರ ತೋರ್ಸು. ಎಲ್ಲಾ ತೋರಿಸಿದ, ನನಗ ಆರಾಮ ಆಗೋಲ್ತ ಜಡ್ ಅಂದಲಕ್ಕಿ. ಹೌದು ಹೌದು. ಮತ್ತೆ ಜಡ್ ಆರಾಮ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ್ದ. ಹಾ ಹಾ ಇದಕ್ಕೊಂದು ದೊಡ್ಡ ಔಷಧ ಬೇಕಾಗ್ಯದ. ಹಾ ಹಾ ಈ ಔಷಧ ತರೋ ತಾಕಾತ್ ಯಾರ ಬಲ್ಲಿನೂ ಇಲ್ಲ. ಹಾ ನೋಡ್ರಿ, ನೀವೆಲ್ಲ ಕಾಟ ಹಾಕ್ರಿ, ವಿಚಾರ ಮಾಡ್ರಿ. ಹಾ ಹಾ ಈ ಔಷಧ ತರೋ ತಾಕಾತ್ ಯಾರ ಬಲ್ಲಿ ಇಲ್ಲ. ಈ ಔಷಧ ತರವ ಜೇರ ಯಾವರ ಇದ್ರ ಹಾ ಹಾ ನಿನ್ನ ಬುದ್ಧಿವಂತ ಬೀರ್ಬಲ್ನೇ ಈ ಔಷಧ ತರ್ತಾನ. ಮತ್ತೊಬ್ರ ಕೈಲಿ ಔಷಧ ತರೋದು ಆಗುದಿಲ್ಲ ಅಂದಲಕ್ಕಿ. ಹೌದು. ಅವಂದ ಬೀರ್ಬಲ್ಗ ಮೀರಿದ ಯಾವದಿಲ್ಲ, ಅಂತ ಬುದ್ಧಿವಂತ ಅದಾನವ. ಹಾ ಹಾ ತರ್ತಾನ ಹೇಳಂದ. ಹೌದು. ಅವಾಗ ಅಕ್ಕಿ ಹೇಳ್ದಳು, ಏನತ್ರಿಪ್ಪ? ಕ್ವಾಣಿನ ಹಾಲು ತಂದು ನನ್ನ ಹಣಿ ಉಣಿಸ್ಬೇಕು, ಅವಾಗ ಆರಾಮಾತ ಜಡ್ ಅಂದಳಕ್ಕಿ. ಕ್ವಾಣಿನ ಹಾಲ ನೋಡ್ರಿ. ಹಾ ಹಾ ಕ್ವಾಣಿನ ಹಾಲು ತಂದು ನನ್ನ ತಲೆಗೆ ಉಣಿಸ್ಬೇಕು, ಅವಾಗ ನನ್ನ ಜಡ್ ಆರಾಮ ಆಗ್ತದಂದ್ರು. ಹಾ ಹಾ ಅವಾಗ ಅಕ್ಬರ್ ಬಾಷಾ ಅಂದ, ನನ್ನ ಬೀರ್ಬಲ್ಗೆ ಇದು ಆಗಾದ ಕೆಲಸ ಅಲ್ಲ ಅಂದ. ಹೌದು ಹೌದು. ಮತ್ತ ಬೀರ್ಬಲ್ನ ಕರೆದು ಹೇಳ್ದ, ಏನತ್ರಿಪ್ಪ? ಓ ಬೀರ್ಬಲ್ಲ, ಹಾ ಹಾ ನಿಮ್ಮ ರಾಣಿಗೆ ಹೌದು ತಲೆ ನುಸುದು ಜಡ್ಡೆ ಕಡಿಮೆ ಆಗೋಲಾಗ್ಯದ. ಹಾ ಆಕಿಗೆ ಕ್ವಾಣಿನ ಹಾಲು ಬೇಕಾಗ್ಯಾವತ್ತ, ಕ್ವಾಣಿನ ಹಾಲು ತಗೊಂಡು ಬಾ ಅಂದ. ಹಾ 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 ಆದ್ರೆ ಅಕ್ಬರ್ ಅಂದ್ರೆ ಬೀರ್ಬಲ್ ಬಾಷಾ ಅಕ್ಬರ್ ರಾಶಾನ ಆಸ್ಥಾನ ಬಿಟ್ಟು ತನ್ನ ಮನೆಗೆ. ಹಾ ಹಾ 3 ದಿವಸ ಹೋಯ್ತ. ಹೌದಾ? ಚಿಂತೆ ಆಯ್ತು. ಇದು ಬರೇ ಬುದ್ಧಿಲೇ ಚಿಂತನೆ ಮಾಡ್ಲಕತ್ತ. ಕ್ವಾಣಿನ ಹಾಲು ಎಲ್ಲಿ ಸಿಗ್ಬೇಕು ಇದಕ್ಕ? ಹಾ ಹಾ ಈಗ ಹೆಂಗ್ ಸಿಗ್ತಾವ್ರಿ? ಇದಕ್ಕ ಕ್ವಾಣಿನ ಹಾಲು ಸಿಗಲಾಕ ತಯಾರಿಲ್ಲ. ಹಾ ಹಾ ಮನ್ಯಾಗ ಮಗಳು ವಿದ್ಯಾವಂತಳಿದ್ದಳು. ವಿದ್ಯಾ ಕಲ್ತಿದ ಮಗಳು. ವಿದ್ಯಾ ಕಲ್ತಿದ್ದಳು ಬೀರ್ಬಲ್ ಬಾಷಾನ ಮಗಳು. ಹಾ ಹಾ 3 ದಿವಸದ ಮೇಲೆ ತಂದೆಗೆ ಕೇಳ್ತಾಳ, ಊಟ ಇಲ್ದೆ ಯಾಕ? ಯಪ್ಪ ಹಾ ಹಾ ಊಟನೂ ಮಾಡುವಲ್ಲಿ, ಹೌದು ಹೌದು, ಯಾರು ಕೂಡ ಚಂದಗೆ ಮಾತು ಹೇಳುವಲ್ಲಿ, ಹಾ ಹಾ ರಾಜನ ಆಸ್ಥಾನಕ್ಕೂ ನೀ ಹೋಗಲ್ಲಿ, ಯಾಕೆ ಹೇಳು, ಏನ್ ಕೆಲಸ ಅಂತ ಕೇಳಲು. ಹೌದು ಹೌದು. ಯಾಕೆ ಚಿಂತೆಗೆ ಮನಗಿದಿ? ಅವಾಗ ಬೀರ್ಬಲ್ ಅಂದ, ಹಾ ಹಾ ತಂಗಿ ರಾಜ ಒಂದು ಕೆಲಸ ಹೇಳ್ಯಾನ. ಹಾ ಹಾ ಆ ಕೆಲಸದ ಬದಲ್ ನಾ ಬುದ್ಧಿದಿಂದ ವಿಚಾರ ಮಾಡ್ಕೋತ ಕೂತ 3 ದಿವಸ ಆಯ್ತು, ನನ್ನ ತಲೆಗೆ ಹೊಳೆಲ್ತು, ಹೆಂಗ ಮಾಡ್ಲಿ ಎಂದವ. ಹೌದು ಹೌದು. ಬುದ್ಧಿನೇ ನಿತ್ತು ಬಿಟ್ಟು ನಂದು. ಆಕಿ ವಿದ್ಯಾವಂತಳಿದ್ದಳು, ಮಗಳು ಹೇಳದಳು. ಏನತ್ರಿಪ್ಪ? ಯಾರು ಹೇಳತ್ತಿ, ಹೇಳಿ ಏನಾರ ಹೇಳ್ಯಾನಂದಳು. ಹಾ ಹಾ ತಂಗಿ ನನಗೆ ನೀಗಿಲ್ಲ, ನಾ ಇಟ್ಟು ಬುದ್ಧಿವಂತದೀನಿ. ಹೌದು ಹೌದು. ಖರೆ ನನಗ ನೀಗೋಲ್ತು, ನಿನಗೆ ಹೆಂಗ ನೀಗುತ್ತದಂತ ಮಗಳಿಗೆ. ಚಿಕ್ಕ ವಯಸ್ಸು ಹೆಣ್ಣು ಮಗಳಿಗೆ. ಅವಾಗ ಮಗಳು ಹೇಳ್ತಾಳ, ಹಾ ಯಪ್ಪ ನಾ ಎಷ್ಟೇ ಅಲ್ಲಿ ವಿದ್ಯಾ ಕಲ್ತೇನು, ಹೌದು, ನೀ ಬುದ್ಧಿಲ ದೊಡ್ಡವ ಇದ್ದಿರ್ಬೇಕ, ನನ್ನ ತಂದೆ ನೀ ಇದ್ದಿರ್ಬೇಕ. ಹಾ ಹಾ ನಾ ಎಷ್ಟೇ ಹಾಕೋಲಕ್ಕ ವಿದ್ಯಾ ಕಲ್ತೇನು, ಹಾ ನನ್ನ ವಿದ್ಯಾದಿಂದ ನಾ ತಿಳಿದಾಟ ಹೇಳ್ತೀನಿ ಹೇಳಂದಳು. ಹೌದು. ಅವಾಗ ಮಗಳ ಮುಂದೆ ಹೇಳ್ತಾನ ಬೀರ್ಬಲ್ಲ, ಏನಂತ ಹೇಳ್ತಾನ್ರಿಪ್ಪ? ತಂಗಿ ಹಾ ಹಾ ನಮ್ಮ ರಾಣಿಗೆ ತಲೆ ನೋಸಲಾತದತ್ತ. ಹೌದು. ರಾಣಿಗೆ ತಲೆ ನೋಸ್ಲಾತದ. ಹಾ ಹಾ ಅದಕ್ಕೆ ರಾಜ ಏನ್ ಹೇಳ್ಯಾನ, ಕ್ವಾಣಿನ ಹಾಲು ಹಿಂಡ್ಕೊಂಡು ಬಾ ಅಂದಾನ. ಹೌದು ಹೌದು. ದವಾಖಾನಿಗೆ ಜಡ್ ಆರಾಮ ಆಗೋಲ್ದು. ಎಲ್ಲಿ ಕ್ವಾಣಿನ ಹಾಲು ಸಿಗೋಲ್ಲಾಗ್ಯಾವ, ಅದಕ್ಕೆ ನಾ ಗಾಬರಿಯಾಗಿ ಚಿಂತೆ ಮಾಡ್ಕೋತ ಕೂತಿನಂದ. ಹೌದು ಹೌದ. ಅವಾಗ ಮಗಳು ವಿದ್ಯಾವಂತಳು ಹೇಳಿದಳು, ಹಾ ಏನತ್ರಿಪ್ಪ? ಯಪ್ಪ ಇದಕ್ಕಾಕ ನೀ ಚಿಂತೆ ಮಾಡ್ತಂದಳ. ಇದೆಷ್ಟು ಕೆಲಸ? ಇದಕ್ಕೆ ನೀ ಚಿಂತೆ ಮಾಡಬೇಡ. ಹಾ ಹಾ ನಾಳೆಗೆ ಹೊಂಡುದ್ರಾಗ ಹೌದ ಹೌದ ರಾಜನೇ ಬಂದು ನಿನ್ನ ರಾಜವಾಡ್ಯಕ್ ಅಂದ್ರೆ ನನ್ನ ಮನೆಗೆ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು, ಹಂಗ ಮಾಡ್ತೇನೆ ತಡಿ ಅಂದಳಕಿ. ಹಾ 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 ರಾತ್ರಿ 12 ಗಂಟೆ ಆಯ್ತು. ಹೌದಾ? ರಾತ್ರಿ 12 ಗಂಟೆ ಆಯ್ತು. ಹಾ ಹಾ ರಾಜನ ರಾಜಧಾನಿ ಮುಂದ ಒಂದು ಕೆರೆ ಇತ್ತು. ರಾತ್ರಿ 12 ಗಂಟೆಕ ಹಾ ಹಾ ಆ ರಾಜನ ರಾಜಧಾನಿ ಮುಂದೆ ಒಯ್ದು ಈ ವಿದ್ಯಾದ ಹುಡುಗಿ ಕೌದಿ ಒಗಿಲಾಕ ಚಾಲು ಮಾಡಿದಳು. ಹೌದು ಹೌದು. ಮನೆಯ ಉಸು ಕೌದಿ ತಗೊಂಡು ಕೆರೆಗೆ ಹಾಲು ಒಗಿಲಾಕ. ಮನೆಯ ಕೌದಿ ತಗೊಂಡು ರಾತ್ರಿ 12 ಗಂಟೆಗೆ ಹೋಗಿ ಕೆರೆಯಾಗ ಕೌದಿ ಒಗಿಲಾಕತ್ಲು. ಸಪ್ಪಳ ಹೋಯ್ತು ರಾಜವಾಡ್ಯಕ್ಕೆ. ಹೌದು ಹೌದು. ರಾಜವಾಡಕ್ಕೆ ಹೋಗುದಿಲ್ಲ ಸಪ್ಪಳ. ಅವಾಗ ರಾಜ ಕೇಳ್ತಾನ, ಏನೋ ಹಬ್ಬನವ್ರತ್ತ ಸಬ್ಬನ ಸರ್ವತ್ತ. ಹೌದು ಹೌದು. ಇಂಥ ಟೈಮ್ದಾಗ ಬಂದು ಯಾರು ಹೆಣ್ಮಗಳು ಕೌದಿ ಒಗಿಲಾಕತ್ತೇಳ, ಆಕೆ ಬುದ್ಧಿಗಿದ್ದ ಏನಿಲ್ಲ, ಕರ್ಕೊಂಡು ಬರ್ಯಾಕೆ. ಹೌದು ಹೌದು. ಬುದ್ಧಿ ಅದೇನಿಲ್ಲ. ಅವಾಗ
ಕರ್ಕೊಂಡು ಬಂದ್ರು. ಹಾ ಹಾ ಕೇಳ್ತಾನ ರಾಜ, ಏನಂತ ಕೇಳ್ತಾನೆ ಹೆಣ್ಣು ಮಗಳಿಗೆ? ಹುಚ್ಚಿ, ಹಾ, ಹಾ. ರಾತ್ರಿ ಬಾರದಾಗ ಕೌದಿ ಒಗಿತಿದಿ, ಹಾ, ಹಾ. ನಿನಗ ಬುದ್ಧಿ ಯಾವ್ದಾನ ಇಲ್ಲ ಅಂದವ. ಹೌದು ಹೌದು. ಅವಾಗ ಹೇಳ್ತಾಳ, ನನಗ ಬುದ್ಧಿ ಇಲ್ಲ ಅಂದಳಕಿ. ಹಾ ಹಾ ನನಗ ಬುದ್ಧಿ ಇಲ್ಲ, ನಾ ವಿದ್ಯಾವಂತಳದಿನ ಅಂದಳಕಿ. ಹೌದಾ? ಅವಾಗ ಅಂದವ, ಏನತ್ರಿ? ಈ ಟೈಮ್ದಾಗ ಬಂದು ಕೌದಿ ಒಗಿಲಾಕತ್ತಿ, ಹಾ ಹಾ ಹಾ. ಇಂಥ ಟೈಮ್ದಾಗ ಬರ್ಲಾಕ ನಿನಗೆ ಕಾರಣ ಏನದ? ಬುದ್ಧಿ ಅದಲ್ಲ ಹುಚ್ಚಿ ಅಂದವ. ಹೌದು ಹೌದು, ಕೇಳ್ರಿ ವಿಷಯ. ಅವಾಗ ಹೇಳಲಕ್ಕಿ, ಹಾ ಹಾ ಯಪ್ಪ ಈ ಟೈಮ್ದಾಗ ನಾ ಯಾಕೆ ಕೌದಿ ಹೋಗಿಲಕ್ ಬಂದಿನ ಅಂತ ಕೇಳಿದ್ರ, ಹಾ ಹಾ ನಮ್ಮ ಅಪ್ಪ ಹಡ್ದಾನ, ಹೌದಾ? ನಮ್ಮ ಅಪ್ಪ ಹಡ್ದಾನ, ಹೊಲಿ ತೊಳಿಲಾಕ ಈಗ ರಾತ್ರಿ ಬಂದಿನ ಅಂದಳಕ್ಕಿ. ಹಾ 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 ಹಾ. ಅವಾಗ ರಾಜಾಗ ಗಾದ ಬಿತ್ತ. ಹೌದು. ಹುಚ್ಚಿ ಅಂದವ. ಹಾ. ಹುಚ್ಚಿ ಗಣಮಕ್ಕಳು ಎಲ್ಲಾರು ಹಡಿತಾರೆ ಏನಂತ ಕೇಳ್ದವ. ಹಾ ಹಾ. ಅವಾಗ ಅಂದಳಕ್ಕಿ, ಏನಂತ? ನನಗ ಹುಚ್ಚಿ ಹತ್ತಿದೆ, ಊರ್ ಹುಚ್ಚಿ, ಮತ್ತ ಕ್ವಾಣಿನ ಹಾಲು ತಗೊಂಡ್ ಬಾ ಅಂತ ಹೇಳಿ ನಮ್ಮ ಅಪ್ಪ ಕಳ್ಸಿದೆ. ಕ್ವಾಣಿ ಅಂದ್ರೆ ಹಿಡ್ತದೆ ಏನಂದಳಕ್ಕಿ. ಹೌದು ಹೌದು, ಜಗತ್ತದಾಗ ಏನು ಕ್ವಾಣಿನ ಹಾಲು ಸಿಗ್ತಾವೇನಂತ ಕೇಳಲಕ್ಕಿ. ಅವಾಗ ರಾಜ ಅಂದ, ಹಾ ಹಾ ಏನತ್ರಿಪ್ಪ? ನಾನೇ ಶಾಣೆ ಅಂತ ತಿಳ್ಕೊಂಡಿದ್ದ, ನಾನೇ ಬುದ್ಧಿವಂತ ತಿಳ್ಕೊಂಡಿದ್ದ, ಬೀರ್ಬಲ್ ಅವನು ಬುದ್ಧಿವಂತ ತಿಳ್ಕೊಂಡಿದ್ದ. ಹಾ, ಹಾ, ಹಾ. ವಿದ್ಯಾದವ್ರ ಮುಂದೆ ನನ್ನ ನಾಟಕ ಏನು ನಡೆಯೋದಿಲ್ಲ ಅಂತ ಹೇಳಿ, ಹಾ, ಹಾ. ಅವಾಗ ಮನ್ಯಾಗ 3 ದಿನ ಅಳ್ಕೋತ ಕೂತಿರ್ತಕ್ಕಂತ ತಂದಿನ ಹೊಳ್ಳಿ ರಾಜವಾಡ್ಯಕ್ಕೆ ಕಳಿಸ್ಬೇಕಾದ್ರೆ ಇದು ಮಗಳು ವಿದ್ಯಾದಿಂದ ಕಳಿಸ್ಯಾನ್ರಿ ಮಹಾರಾಜರ. ನೀ ಬುದ್ಧಿಯವನೇ ಇದ್ದಿಲ್ಲ ಬೀರ್ಬಲ್ಲ, ತಂದು ಕೊಡಬೇಕಾಗಿದ್ದ ಹಾಲ ಏನಾರ ಮಾಡಿ ಹಾಲು ತಂದು ಕೊಡ್ಬೇಕಿಲ್ರಿ ಮಹಾರಾಜರ. ಹಿಂಗ್ಯಾಕೆ ಕೂತ್ರಿ ಮುಯ್ ಅಂತ ಹೇಳಿ. ಇಲ್ಲ ಕಡೆಗೆ ಮಹಾರಾಜ್ ಹೊಲಿಗೆ ಮಾಸಿದ್ದಣ್ಣಾರೆ ಹೋಗವ. ಇಲ್ಲ ನನಗೆ ಕೇಳ್ತಾರ, ಹಾ. ಗಲ್ಲಕ್ಕೆ ಹಿಂಗ್ಯಾಕ ಕೈ ಹಚ್ಚಾನ ಮಹಾರಾಜ. ಹಾ ಹಾ ಹಾ. ಮತ್ತೆ ನೀವು ಒಬ್ರು ಹಿಂಗ್ಯಾಕ ಕೈ ಹಚ್ಚಾರ ಅಂದ್ರ ಬೆನ್ನು ನುಗ್ಸಿದ ಕೈ ಹೆಚ್ಚಿರ್ತೀರಿ. ಹಾ ನಡ ಟಿಂಗಲ್ ಮಾತುಗಳಾಗಬಾರ್ದು. ಎಂತ ಮಾತು ಇಲ್ಲ, ಹಿರಿಯರ ಮಾತ್ರ ಇವು, ಹಿರಿಯರ ಮಾತು ಇವು ನೋಡ್ರಿ. ಹಾ ಹಾ ದೊಡ್ಡ ಕಲಾವಿದರದಿರಿ. ಹೌದು. ನಿಮ್ಮ ಕೈಯಾಗ ಆಡೋ ಹುಡುಗರದೀವಿ ನಾವು. ಹಾ ಹಾ ನಾವು ನಿಮ್ಮ ಕೈಯಾಗ ಆಡೋ ಹುಡುಗರ. ಹೌದು. ನಾವ್ ಎಲ್ಲರೇ ತಪ್ಪದ್ರೆ ಪರಸು ಇಲ್ಲಿ ತಪ್ಪತೈತೋ ಹಿಂಗ ನಡಿ ಅನ್ಬೇಕ. ಹಾ, ಹಾ. ಮತ್ತೆ ಬಿಟ್ಟು ಇದು ಕಟ್ಟಿ ಮ್ಯಾಗಿನ ಮಾತು ನನ್ನ ಮುಂದೆ ಹೇಳಬೇಡ, ಚಿಪಾಟಿ ಮಾತು ಹೇಳಬೇಡ ನೀವು ಅನ್ನೋದು. ಆ ಮಾರ ಅಂಶದ ಹಣ್ಣ ಅವಂತ ಬ್ಯಾರೆ ಹೊಡಿಯೋದು. ಹಾ ಹಾ ಇಲ್ಲ, ವಿದ್ಯಾದ ಮುಂದೆ ಯಾವಾದನು ಇಲ್ಲ. ಇಲ್ಲ, ಮೊದಲು ಬೇಕು ಮನುಷ್ಯಗ ವಿದ್ಯೆ. ವಿದ್ಯೆ ನಿಮ್ಗೆ ಎಲ್ಲರಿಗೂ ಹೇಳೋದದ ಮಾತ ಸರ. ಕಟ್ಟಿ ಮ್ಯಾಗಿನ ಹುಡುಗರು ಕುಂದಿರ್ತಾವ, ಹಿರಿಯರು ಕುಂದಿರ್ತಾರ್ರಿ. ಇರ್ಲಿ. ಹಾ ಹಾ ಈಗ ಮಹಾರಾಜರಿಗೆ ಕೇಳೋದನ್ನ ಏನತ್ರಿಪ್ಪ? ಈಗ ಚಡ್ಚಣ ತಾಲೂಕಾಗ್ಯದ, ಮೊದಲು ಇಂಡಿ ತಾಲೂಕ್ ಅದ. ಹೌದು. ಇಂಡಿ ತಾಲೂಕದಾಗ ರಗಡ ಹಳ್ಳಿಗಳು ಹಾ ಹಾ ಅದಾವನಿಲ್ರಿ? ರಗಡ ಹಳ್ಳಿ ಅದಾವಲ್ರಿ? ರಗಡ ಹಳ್ಳಿ ಅದಾವ. ಹಾ ಹಾ ಈ ಆಕಳ ವಾಡ್ಯಾಗೂ ರಗಡ ಶಾಣ್ಯರ್ ಅದಾರಿ. ಅದಾರ. ಲಮಾಣ್ ಹಟ್ಟಾಗೂ ರಗಡ ಶಾಣ್ಯರ್ ಅದಾರ, ಜಿಗಜಿನ್ಯಾಗೂ ರಗಡ ಶಾಣ್ಯರ್ ಅದಾರ. ಅದಾರ. ಮತ್ತ ತುಕಾರಾಮ ಮಹಾರಾಜರು ಬಹಳ ವಿದ್ಯಾವಂತರ ಅದಾರ. ಹಾ ಹಾ ಶಾಣ್ಯರ ಅದಾರ ಅಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಾಗ ನಿಮ್ಮನ್ನ ಒದರ್ತಾರೋ? ಹಾ 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 ಏನ ನಿಂಬಲ್ಲಿ ವಿದ್ಯೆ ಇಲ್ಲ ಅಂತ ಹೇಳಿ ಒದರ್ತಾರ ಈ ಮಂದಿ ಹೇಳೋದು. ಹಾ ಹಾ ಇವ್ರನ್ನ ಇಲ್ಲಿ ಕರೆಸ್ಬೇಕಾರೆ ಎದಕ್ಕೆ ಕರೆಸಿರಿ? ವಿದ್ಯೆ ಆದತ್ ಕರೆಸಿರಿ, ಏನಿಲ್ಲತ್ ಕರೆಸಿರಿ? ನಿಂಬಲ್ಲಿ ಯಾರ ಬಲ್ಲಿ ಬುದ್ಧಿ ಅದನಿಲ್ಲ? ಹಾ ನಿಮ್ ಎಲ್ಲಾರ ಬಲ್ಲಿನೂ ಬುದ್ಧಿ ಅದ, ರಗಡ ಬುದ್ಧಿ ಅದ ಅವ್ರ ಬಲ್ಲಿ. ಮತ್ತೆ ನಿಮ್ ಎಲ್ಲಾರ ಬಲ್ಲಿ ಬುದ್ಧಿ ಇದ್ರು ಎರಡು ಮೇಳ ಎದಕ್ಕೆ ಹಚ್ಚಿರಿ? ಇವ್ರ ಬಲ್ಲಿ ಯಾರು ವಿದ್ಯೆ ಅದ ನೋಡಾಕ್ ಹಚ್ಚಿರಿ. ಎಲ್ಲ ಬುದ್ಧಿ ನೋಡಕ್ ಹಚ್ಚಾರ ಅವರು. ಮಹಾರಾಜರ ನಿಮ್ಮ ಬಲ್ಲಿ ವಿದ್ಯಾ ಗುರು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂಥ ವಿದ್ಯೆ ಆದತ್ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಾಗ ತುಕಾರಾಮ ಮಹಾರಾಜರಾಗಿರಿ. ಬರೇ ನೀವು ಬುದ್ಧಿ ನಡೆಸ್ಕೋತ ಕೂತಿದ್ರ ಅಲ್ಲೇ ಲಮಾಣಿ ಹಟ್ಟಿ ಅಂದ್ರ ಲಮಾಣಿ ಹಟ್ಟಿ ಒಳಗ ದ್ರಾಕ್ಷಿಯಾಗ ದನ ತಿರುಗಾಡ್ದಾಗ್ತಿತ್ತು ನಿಮ್ಮ ಪಾಳೆ. ಹೌದು, ಹೇಳ್ಕೊತ ಕುಂದಿರ್ಬೇಕಂತ ಅಲ್ಲೇ ಮಕ್ಕಳಿಗೆ ಬುದ್ಧಿ. ಇದು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂಥ ಗುರುಮಂತ್ರದ ಉಪದೇಶ ವಿದ್ಯಾ ನಿಮಗೆ ಕೊಟ್ಟ ಅನ್ನೋದು ನಿಮಗೆ ತರ್ಕ ಹಿಡೀರಿ ಇರಬೇಕ. ಹೌದು. ಗುರು ಸೊನ್ಯಾಳ ಹನುಮಂತ ಗೌಡ್ರು ನಮಗೆ ವಿದ್ಯಾ ಕೊಟ್ಟಾರತ್ತೆ. ಇವತ್ತು ಆಕಳವಾಡಿಗೆ ಬಂದಿದನ. ಹೌದು ಹೌದಾ. ಜೇರ್ ವಿದ್ಯಾ ಅವ್ರು ನನಗೆ ಕೊಡ್ಲಿಕ್ಕಂದ್ರ ಅಲ್ಲೇ ಉತ್ನಾಳದಾಗ ನಾ ಕುರಿ ಕಾಯ್ಬೇಕಾಗ್ತಿತ್ತ. ಬುದ್ಧಿ ನಮ್ಮಲ್ಲೇ ಇತ್ತಲ್ಲ. ನಮ್ಮಲ್ಲಿ ಬುದ್ಧಿ ಇದ್ದಿಲ್ಲ, ಕುರಿ ತಿರುವಾಡ ಬುದ್ಧಿ ಇಲ್ಲ ನಮ್ಮಲ್ಲಿ. ಕುಂದ್ರಬೇಕಾಗಿತ್ತ ಅಲ್ಲಿ. ನೀ ಯಾರಿಗೆಲ್ಲತ್ತಿ? ಬುದ್ಧಿ ಇದ್ದವ್ರಿಗೆ ಅತ್ತ. ಕುರಿಗೆ ಇರ್ಲಿ. ನೋಡ್ರಿ, ವಿದ್ಯಾ ಅನ್ನೋದು ಹೆಂಗದ ತಮ್ಗೆಲ್ಲ ಒಂದು ಮಾತು ಹೇಳೋದದ. ಹೆಂಗ್ರಿಪ್ಪ? ದಯವಿಟ್ಟು ಗಪ್ಪಾಗ್ರಿ. ನಮ್ಮ ಕಾಕವ್ರು ಬಹಳ ಶಾಣ್ಯರದಾರ. ಯಾರು? ಯಾರಿಪ್ಪ? ಹಸಿರು ಟಾವೆಲ್ದವ್ರು. ಹಸಿರು ಎಲ್ಲ ತೆಗಿಬೇಕ, ಟಾವೆಲ್ ತೆಗಿಬೇಡಿ. ನಿನ್ನ ಮೇಲೆ ಹೇಳೋದು ಮಾತಾ. ಆ 30 ವರ್ಷದೊಳಗೆ ತೆಗದಾರ. ಅವ್ರ ಬಲ್ಲಿ ಬುದ್ಧಿ ಅದ. ಅವ್ರ ಬಲ್ಲಿ ಬುದ್ಧಿ ಅದ. ಹೆಂಗ ಬುದ್ಧಿ ಅದ? ಹೆಂಗದ್ರಿಪ್ಪ? ಮಹಾರಾಜರು ಮಾತು ಹೇಳಕತ್ರ. ಹೌದು. ಮಗ್ಗಲಕ್ಕೆ ಕೊತ್ತು ಹೌದು ಹೊಲಿ ಬಿಡಬೇಡ ಸಡ್ಲ ಅಂದ್ರನವ್ರು. ನಾ ಎಲ್ಲ ಲಕ್ಷ ಇಟ್ಟಿರ್ತೀನಿ. ಇಲ್ಲಿ ಸಾಲಾರ್ಕ ಡಿಬ್ಬಿಗೆ ಹೋಗಿ ಕೂತ್ರ. ಅಲ್ಲಿ ಡಿಬ್ಬಿಗೆ ಹೋಗಿ ಕೂತಿದ್ರು. ಏನತ್ರಿಪ್ಪ? ಹೌದು ಮಹಾರಾಜ ಬಿಡಬೇಡ ಸಡ್ಲತ್ತೀರ. ಹಂಗೆ ನೋಡಿ ಹೆಂಗದ ಬುದ್ಧಿ. ಇರ್ಲಿ. ಈಗ ನಾ ಮಾತು ಹೇಳಕತ್ತಿದ. ಏನಂತ್ರಿಪ್ಪ? ಅಲ್ಲಿ 4 ಮಂದಿ ಕುಂದ್ರಿಸ್ಕೊಂಡು ಅಲ್ಲಿ ಮಾತು ಹೇಳ್ತಾರ. ಏನಂತ? ಅವ್ರು ಯಾರೇ ಮಾಡಿ ಈ ಕಡೆ ಮಾತು ಕಮ್ಮ ಹಾಡಿ ಆ ಕಡೆ ಲಕ್ಷ ಕೊಡ್ಬೇಕು ಅವ್ರು. ನೋಡಿ ಎಷ್ಟು ಚಲೋ ಬುದ್ಧಿ ಕಾಕ. ಇರ್ಲಿ. ಮಹಾರಾಜರು ಒಂದು ಮಾತು ಹೇಳಿದ್ರು ನನಗೆ. ಏನತ್ರಿಪ್ಪ? ಪರಸು
ನೀ ಯಾವ ವಿದ್ಯಾದಿಂದ ಮಾತಾಡಕತ್ತಿದಿ? ಹಾ ಹಾ ಒಂದು ಮರ್ಡರ್ ಮಾಡೋದು ಒಂದು ವಿದ್ಯೆ ಅದ, ಹಾ ಒಂದು ಬುದ್ಧಿ ಕಲಿಸೋದು ಒಂದು ವಿದ್ಯೆ ಅದ. ಹೌದು. ನೀ ಯಾವ ವಿದ್ಯೆ ಹಿಡಿದು ಮಾತು ಹೇಳಕತ್ತಿದಿ ಅಂತ ನನಗೆ ನೀವು ಕೇಳಿರಿ. ಹಾ ಹಾ ನಿಮ್ಗ ನಾ ಕೇಳ್ತೇನೆ, ಏನತ್ರಿಪ್ಪ? ಬುದ್ಧಿ ಅಂದ್ರೆ ಒಂದೇ ಅದ ಏನು? ಹಾ ಹಾ ಬುದ್ಧಿ ಅಂತದ ಎಂತಾದ್ರಿ? ಒಬ್ಬನ ಮನೆ ಮುರಿದದ. ಹೌದು. ಒಬ್ಬನ ಚಲೋ ಮಾಡೋದು ಬುದ್ಧಿ ಅದ, ಹಾ. ಒಬ್ಬನ ಮನಿ ಮುರಿ ಬುದ್ಧಿ ಅದ. ಹಾ ಹಾ ಒಬ್ಬಕ್ಕೆ ಹೆಣ್ಣು ಮಗಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೊಂಟಿದ್ರ ಅಂದ್ರ ಹಾ ಹಾ ಆಕೆನ ಕೈ ಹಿಡಿದು ಜಗಬೇಕು, ಇದು ಬುದ್ಧಿನೇ ಅದ. ಬುದ್ಧಿನೇ. ಇವು ಇಟ್ಟು ಬುದ್ಧಿ ಒಳಗೆ ನೀವು ಯಾವ ಬುದ್ಧಿ ಹಿಡಿದು ವಿಷಯ ಮಾತಾಡಕತ್ತೀರಿ? ಮಹಾರಾಜರ ಹೇಳಬೇಕಾಗಿತ್ತಲ್ಲ, ನಾವು ಇದೇ ಬುದ್ಧಿ ಹಿಡಿದು ಮಾತಾಡ ಪರಸು ಅಂತ. ಪರಸು ನಾರೇ ಈ ಬುದ್ಧಿ ಹಿಡಿದು ವಿಷಯ ನಡೆಸಿದ. ಹಾ ಹಾ ಖರೆ ನೀ ಯಾವ ವಿದ್ಯೆ ಹಿಡಿದ ವಿಷಯ ನಡೆಸಿ ಅಂತ ನನಗೆ ಕೇಳ್ರಿ, ಒಪ್ಪಿಗೆ ಅದ. ಹಾ ಹಾ ಮತ್ತೆ ನೀವರೇ ಅವನು ಬಂದಂಗ ಗಾಡಿ ಹೊಡಿತೀರಿ, ಅಲ್ಲೇ ಇಟ್ಟಿರಿ. ನನಗತ್ತೀರಿ ನೀ ಯಾವ ವಿದ್ಯೆ ಹಿಡಿದ ವಿಷಯ ಮಾತಾಡ್ತೀರಿ ಮಾತಾಡಿರತ್ತ. ಹಾ ಹಾ ವಿದ್ಯೆ ಅನ್ನೋದು ಜಗತ್ತದಾಗ ದೊಡ್ಡದ. 14 ವರ್ಷದ ಹೆಣ್ಣು ಮಗಳು, 14 ವರ್ಷದ ಹೆಣ್ಣು ಮಗಳು, 14 ವರ್ಷದ ಹೆಣ್ಣು ಮಗಳು ಜಗತ್ತದೊಳಗೆ ವಿದ್ಯಾದಿಂದ ಹಾ ಹಾ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಭಾರತ ಕಂಡ ಭೂಮಿ ಒಳಗೆ ಅಕ್ಕ ಅನಿಸ್ಕೊಂಡಾಳ. ಬರೀ 14 ವಯಸ್ಸದಾಗ. 14 ವಯಸ್ಸೊಳಗ. ಇದು ಎದರ್ದಿಂದ್ರಿಪ್ಪ? ವಿದ್ಯಾದಿಂದ. ಹಾ 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 ಉಡುತಡಿ ಒಳಗ ಹುಟ್ಟಿ ಬಂದಳು. ಯಾರಿಪ್ಪ? ಮಾದೇವಿ ಅಕ್ಕ. ಹಾ ಹಾ ಮಾದೇವಿ ಅಕ್ಕ. ಮಾದೇವಿ ಉಡುತಡಿ ಒಳಗ ಹುಟ್ಟಿ ಬಂದಳು. ಹಾ 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 ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ, ಇಬ್ರು ಬುದ್ಧಿವಂತರಿದ್ರು. ಹೌದು. ನೋಡ್ರಿ, ಇದೆಲ್ಲ ವಿಚಾರ ಮಾಡ್ರಿ ನೀವು. ಹಾ ಹಾ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಇಬ್ರು ಬುದ್ಧಿವಂತರಿದ್ರು. ಇವರು ಬುದ್ಧಿವಂತರೇ. ಇವರು ಬುದ್ಧಿವಂತರಿದ್ರು. ಮಗಳು ಮಾದೇವಿ ವಿದ್ಯಾವಂತಲಿದ್ದಳು. ಹೌದು ವಿದ್ಯಾ ಕಲ್ತಳು. ಅವಾಗ ಹಾ ಕೌಶಿಕ ಮಹಾರಾಜಿಕಿನ ಮ್ಯಾಲ ಮನಸ್ಸು ಮಾಡ್ದ. ಹಾ ಹಾ ಯಾರು? ಕೌಶಿಕ ಮಹಾರಾಜ. ಕೌಶಿಕ ಮಹಾರಾಜಿಕಿನ ಮ್ಯಾಲ ಮನಸ್ಸು ಮಾಡ್ದ. ಮಾದೇವಿ ಮ್ಯಾಲ ಮನಸ್ಸು ಮಾಡಿ ಹಾ ಹಾ ಬಂದು ಕೇಳ್ತಾನ ಮನ್ಯಾಗ ತಾಯಿ ತಂದೆಗೆ, ಏನಂತ್ರಿಪ್ಪ? ನಿಮ್ಮ ಮಗಳ ಮ್ಯಾಲ ನಂದು ಮನಸ್ಸು ಆಗ್ಯದ, ಹಾ ಹಾ ನಿಮ್ಮ ಮಗಳು ಕೊಟ್ಟು ನನಗೆ ಲಗ್ನ ಮಾಡ್ಬೇಕಂದ. ಹೌದು. ಇವು ಎರಡೂ ಗಂಡ ಹೇಳ್ತೀವಿ, ಬುದ್ಧಿ ಬಿದ್ದು ಇವು ಆಸೆಕ್ ಬಿದ್ದು ಇವು. ಹಾ 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 ಬುದ್ಧಿ ಎದಕ್ ಆಸೆಕ್ ಬಿದ್ದು ಇವು? ಎದಕ್ರಿಪ್ಪ? ಅಂತ ರಾಜಾಗ ನನ್ನ ಮಗಳು ಕೊಟ್ಟೆವು ಅಂದ್ರ ನನ್ನ ಮಗಳು ತುಪ್ಪದಾಗ ಕೈ ತೊಳಿತಾ ಇವು ಎರಡು ಬುದ್ಧಿವು ಆಸೆಕ್ ಬಿದ್ದು ನಾವು ಮಗಳು ಕೊಡ್ತೀವಿ ಅಂದ್ರು. ಬುದ್ಧಿವಂತರ ಆಸೆಕ್ ಬೀಳವ್ರೆ ನೀವು? ಬುದ್ಧಿವಂತರ ಆಸೆಕ್ ಬಿದ್ದು ಮಗಳು ಕೊಡ್ತೀವಿ ಅಂದ್ರು. ಹಾ ಹಾ ಅವಾಗ ಕೌಶಿಕ ಮಹಾರಾಜನ ಜೋಡಿ ಲಗ್ನ ಮಾಡ್ಲಾಕ ತಯಾರಾದ್ರು. ಹೌದು. ಅವಾಗ ಮಾದೇವಿ ತಿಳ್ಕೊಂಡ್ಲು, ವಿದ್ಯಾವಂತಳಿದ್ಳು. ಹೌದು. ಇದು ಕೆಟ್ಟ ಕಾಮದ ಬುರ್ಕಿ ಅದ ಇದು. ಹಾ ಹಾ ಇದ್ರ ಕೂಡ ನಾ ಲಗ್ನ ಆಗಬಾರ್ದು ಅನ್ನೋದು ಆಕಿನ ಬಲ್ಯಾಕ ವಿದ್ಯಾ ಇತ್ತು, ತಿಳುವಳಿಕೆ ಬತ್ತ. ಹಾ ಹಾ ಅವಾಗ ಕೌಶಿಕ ಮಹಾರಾಜನ ಕಾಮದಾಸ್ಯದ ಅಂದ ಕೈಯಂದ ಕಡ್ಯಾಕಾದಲಕ್ಕಿ. ಹಾ ಹಾ ಕಡ್ಯಾಕಾಗಿ ಓಡ್ಕೋತ ಎಲ್ಲಿಗೆ ಬಂದಳ್ರಿಪ್ಪ? ಕಲ್ಯಾಣ ಅನುಭವ ಮಂಟಪಕ್ಕೆ ಮಾದೇವಿ ಬಂದಳು. ಹೌದಾ? ಕಲ್ಯಾಣ ಅನುಭವ ಮಂಟಪಕ್ಕೆ ಮಾದೇವಿ ಬಂದಳು. ಹಾ ಹಾ ಕಲ್ಯಾಣ ಅನುಭವ ಮಂಟಪದಾಗ 1,96,000 ಗಣಗಳ 63 ಜನ ಪುರಾತನರು ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿದ್ರು. ಹೌದ್ರಿಪ್ಪ. ಅವಾಗ ಅಲ್ಲಂಪ್ರಭು ಗುರುಗಳು ಕೇಳ್ತಾರ, ಏನಂತ ಕೇಳ್ತಾಳ್ರಿ ಸರ? ತಂಗಿ ಯಾರು ನೀ ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದ್ರು. ಹೌದು. ಅವಾಗ ಮಾದೇವಿ ಹೇಳ್ತಾಳ, ಏನತ್ರಿಪ್ಪ? ಯಪ್ಪ, ಉಡುತಡಿ ಒಳಗ ನಾ ಹುಟ್ಟಿದ. ಹಾ ಹಾ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಹೌದು. ಅವ್ರ ಹೊಟ್ಟಿಲೆ ನಾ ಹುಟ್ಟಿ ವಿದ್ಯಾಕ್ಕಾಗಿ, ಹಾ ನೋಡ್ರಿ ಏನ್ ಹೇಳಕಿ, ವಿದ್ಯಾಕ್ಕಾಗಿ ನಾ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದಿನಿ ಅಂದಳು. ಅವಾಗ ಅಲ್ಲಂಪ್ರಭು ಗುರುಗಳು ಕೇಳ್ತಾರ, ಏನತ್ರಿಪ್ಪ? ತಂಗಿ ಮಾದೇವಿ, 1,96,000 ಗಣಗಳ 63 ಜನ ಪುರಾತನ ಎಲ್ಲ ಗಂಡಸ ಜಾತಿ ಅದ. ಹೌದು. ಮತ್ತ ನಿಂದ ಇನ್ನ ವಯಸ್ಸು ಸಾಣದ 14 ವಯಸ್ಸು ಹೆಣ್ಣು ಮಗಳದಿದಿ. ಇಲ್ಲಿ ಬಂದ್ರ ನಡೆಯಂಗಿಲ್ಲ, ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದ್ರು. ಏನ್ ಹೇಳ್ತಾಳ್ರಿಪ್ಪ ಅಕ್ಕ ಮಾದೇವಿ? ಅವಾಗ ಮಾದೇವಿ ಹೇಳ್ತಾಳ, ಯಪ್ಪ, ಪೃಥ್ವಿ ಆಪ ತೇಜಿ ವಾಯು ಆಕಾಶ ಪಂಚಮಹಾಭೂತದ ಈ ಶರೀರ ಒಂದಿಲ್ಲ ಒಂದು ದಿವಸ ಮಣ್ಣಿನ ಕಾಯ ಮಣ್ಣಾಗಿ ಹೋಗುದದ. ಈ ಶರೀರ ಮೇಲಿನ ಆಶೆನ ತೆಗದೆ ಈ ಅನುಭವ ಮಂಟಪಕ್ಕೆ ಬಂದಿನ ಅಂತೇಳಿ ಮಾದೇವಿ ಹೇಳ್ತಾಳ. ಹೌದಾ? ನೋಡ್ರಿ, ಅವಾಗ ಅಲ್ಲಂಪ್ರಭು ಗುರುಗಳು ಕೇಳ್ತಾರ, ಏನತ್ರಿಪ್ಪ? ತಂಗಿ ಶರೀರ ಮೇಲಿಂದ ಆಶೆ ತೆಗದಿನಿ ಅಂತ ಹೇಳ್ತಿದಿ, ಕರೆ ಶರೀರ ಮೇಲಿನ ಆಶೆ ನೀ ತೆಗದಿದೆ ಅಂದ್ರೆ ಕೂದಲು ಅನ್ನೋದು ಯಾಕೆ ಮರಿ ಮಾಡಿಕೊಂಡು ಬಂದಿದೆ ಅನುಭವ ಮಂಟಪಕ್ಕ? ಅಲ್ಲಂಪ್ರಭು ಗುರುಗಳು ಕೇಳ್ತಾರ. ಹೌದ್ರಿಪ್ಪ. ಅವಾಗ ವಿದ್ಯಾವಂತಳು ಮಾದೇವಿ ಹೇಳ್ತಾಳ, ವಿದ್ಯಾವಂತಳು, ಯಪ್ಪ, ನಾ ಕೂದಲು ಅನ್ನೋದು ಯಾಕೆ ಮರಿ ಮಾಡಿನ ಅಂತ ಕೇಳಿದ್ರ, ಕಲ್ಯಾಣ ಅನುಭವ ಮಂಟಪದಾಗ 1,96,000 ಗಣಗಳ 63 ಜನ ಪುರಾತನರೆಲ್ಲ ಇದು ಗಂಡಸ ಜಾತಿ ಅದ. ಹೌದು, ಗಂಡಸ ಜಾತಿ. ಈ ಗಂಡ ಜಾತಿ ನನ್ನ ರೂಪ ಲಾವಣ್ಯ ನೋಡಿ ನೀವು ಮನಸ್ಸು ಮಾಡಿ ಜೊಲ್ಲ ಸೋರಿಸಬಾರ್ದು ಅಂತ ಹೇಳಿ ಕೂದಲು ಅನ್ನೋದು ಮರಿ ಮಾಡ್ಕೊಂಡು ಬಂದಿನತ್ತಾಳ. ಅಕ್ಕ ಮಾದೇವಿ ಕೂದಲು ಅನ್ನೋದು ಮರಿ ಮಾಡ್ಕೊಂಡು ಬಂದಿನತ್ತಾಳ. ಎದರ್ದಿಂದ್ರಿ ಮಹಾರಾಜ? ವಿದ್ಯಾದಿಂದ ಇದು. ಅವಾಗ ಅಲ್ಲಂಪ್ರಭು ಗುರುಗಳು ಕೇಳ್ತಾರ, ಏನತ್ರಿಪ್ಪ? ತಂಗಿ ಮಾದೇವಿ,
ನಾ 2 ಪ್ರಶ್ನೆಗಳ ಕೇಳ್ತೀನಿ ಯಾರು ಉತ್ತರ ಹೇಳಂಗದ ಏನಂದ್ರು. ಹಾ ಹಾ ಅವಾಗ ಅತ್ತಾಳ ಮಾದೇವಿ, ಏನತ್ರಿಪ್ಪ? ಯಪ್ಪ ನನ್ನಲ್ಲಿ ವಿದ್ಯಾ ಇತ್ತಂದ್ರ ಹಾ ಹಾ ನನಗೆ ತಿಳಿದಷ್ಟು ನಾ ಉತ್ತರ ಕೊಡ್ತೀನಿ, ಏನ್ ಕೇಳ್ತಾರೆ ಕೇಳಂದ್ರು. ಹೌದು ಹೌದು. ಅವಾಗ ಹಾ. ಅಲ್ಲಂ ಪ್ರಭು ಗುರುಗಳು ಕೇಳ್ತಾರ, ಏನಂತ ಕೇಳ್ತಾಳ್ರಿಪ್ಪ ಮಾದೇವಿಗೆ? ಮಾದೇವಿ ಹಾ. ಹೆಪ್ಪಿಟ್ಟ ಹಾಲ ರುಚಿ ಆಗಬಹುದು ಏತ್ ಕೇಳಿದ್ರು. ನೋಡ್ರಿ ಹಂಗದ ವಿಷಯ. ಹಾ 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 ಹೆಪ್ಪ ಕೊಟ್ಟ ಹಾಲ ರುಚಿ ಆಗಬಹುದು ಏತ್ ಕೇಳಿದ್ರು. ಹಾ ಅವಾಗ ಮಾದೇವಿ ತಾಳ ಏನತ್ರಿಪ್ಪ? ಆಕಿ ವಿದ್ಯಾವಂತಳದಾಳ. ಹಾ ಹಾ ಏನತ್ತಾಳ ಮಾದೇವಿ, ಏನತ್ತಾಳ್ರಿಪ್ಪ? ಗುರುವೇ ಯಾಕೆ ರುಚಿ ಆಗುದಿಲ್ಲ ಅಂದಳ ಆಕಿ. ಹಾ 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 ಹಾಲು ಯಾಕೆ ರುಚಿ ಆಗುದಿಲ್ಲ? ಹಾ ಹಾಲ ಹಿಂಡಿ ಹಾ. ಒಯ್ದು ಒಲಿ ಮ್ಯಾಲಿಟ್ಟ ಕಾಸಿ ಹಾ ಅದಕ್ಕೆ ಹೆಪ್ಪು ಕೊಟ್ಟು ಹಾ ಒಯ್ದು ತಂದ ಕಂಬದ ಬಲ್ಲಿಟ್ಟದ್ರಾಗ ಗಡಿಯಾಗ ರೆವಗಿ ಬಿಟ್ಟು ಹಾ ಹಾ ಕಟ್ಟದ ಹೊರಗೆ ತೆಗದ್ರ ಸತ್ಯ ಅಂತಕ್ಕಂತ ಬೆಣ್ಣೆ ಹೊರಗೆ ಬರ್ತದ. ಹೌದಾ? ಆ ಬೆಣ್ಣೆ ಒಯ್ದು ಒಲಿ ಮ್ಯಾಲಿಟ್ಟು ನಾವು ಕಾಸ್ದೇವಪ್ಪ ಅಂತಂದ್ರ ಜ್ಞಾನ ಅಂತಕ್ಕಂತ ತುಪ್ಪ ಹೊರಗೆ ಬಂದ ರುಚಿ ಆಗ್ತದ ಹೇಳ್ತಾಳ ಮಾದೇವಿ. ತುಪ್ಪ ಹೊರಗೆ ಬಂದ ರುಚಿ ಆಗ್ತಾಳ. ಹೌದು ಹೌದು, ಜ್ಞಾನದಿಂದ. ಅವಾಗ ಕೇಳ್ತಾರ ಅಲ್ಲಂ ಪ್ರಭು ಗುರುಗಳ, ಹಾ ಹಾ ಏನತ್ರಿಪ್ಪ? ಮಾದೇವಿ ಹಾ, ಹಾ. ಸತ್ತ ಮನುಷ್ಯ ಎದ್ದು ಕೂಗಬಹುದು ಎತ್ತು ಕೇಳಿದ್ರು. ಸತ್ತು ಮನುಷ್ಯ ಸತ್ತ ಮನುಷ್ಯ ಎದ್ದು ಕೂಗಬಹುದು ಅಂದ ಕೂಡಲೇ ಮಾದೇವ ತಾಳ, ಹಾ ಏನತ್ತಾಳ್ರಿಪ್ಪ? ಗುರುವೇ ಸತ್ತ ಮನುಷ್ಯ ಹೊಳ್ಳಿ ಎದ್ದು ಕೂಗಬಹುದು ಅಂದಳು. ಯಾಕೆ ಕೂಗಂಗಿಲ್ಲ ಅಂತ ಕೇಳ್ತಾಳ ಆಕಿ. ಹಾ ಸತ್ತ ಮನುಷ್ಯ ಎದ್ದು ಕೂಗ್ತದ ಅಂದ ಕೂಡಲೇ ಹೆಂಗತ್ತ ಕೇಳಿದ್ರು. ಹೆಂಗ್ರಿಪ್ಪ? ಹೆಂಗತ್ತ ಕೇಳದ ಕೂಡಲೇ ಅವಾಗ ಮಾದೇವ ತಾಳ, ಹಾ ಹಾ ಗುರುನಾಥ, ಹಾ. ಒಮ್ಮೆ ಮನುಷ್ಯ ಊಟ ಮಾಡಿ ಹೌದು. ನಿದ್ದೆ ಹತ್ತಿ ಜಾರು ನಿದ್ದೆ ನಡೀತಂದ್ರ ಹಾ ಹಾ ಆ ಮನುಷ್ಯ ಸತ್ತಕ್ಕಿತ ಕಡಿ ಆಗ್ತದ. ನಿದ್ದೆ ಹತ್ತದಾಗ ಒಮ್ಮೆ ಮನುಷ್ಯ ಜಾರು ನಿದ್ದಿಗೆ ಜಾರಿ ಹಾ. ಹೊಳ್ಳಿ ಎದ್ದು ನಿಂತ ಮನುಷ್ಯ ಮಾತಾಡ್ತಂದ್ರ ಸತ್ತ ಮನುಷ್ಯ ಎದ್ದು ಕೂಗದಂಗ ಅಂತೇಳಿ ಮಾದೇವಿ ಉತ್ತರ ಕೊಟ್ಲು. ಹಾ ಹಾ ಅವಾಗ ಅಲ್ಲಂ ಪ್ರಭು ಗುರುಗಳ ತಾರ, ಏನಂತ್ರಿಪ್ಪ? ತಂಗಿ ಮಾದೇವಿ, ಹಾ ಹಾ ನಿನ್ನ ವಯಸ್ಸು 14 ಇರ್ಲಿಕ್ಕರೆ, ಹೌದು. ನಿನ್ನ ವಯಸ್ಸು 14 ಇದ್ರು ನಾ ಕೇಳಿರ್ತಕ್ಕಂತ ಪ್ರಶ್ನೆಕ್ಕೆ ನೀ ಉತ್ತರ ಕೊಟ್ಟೆ ಅಂದ್ರೆ ನಿನ್ನಂತ ವಿದ್ಯಾವಂತಳೆ ಜಗತ್ತಿದಾಗ ಯಾರು ಇಲ್ಲ. ನಿನ್ನ ವಯಸ್ಸು 14 ಇದ್ರು ಇಡೀ ಜಗತ್ತಿನ ನಿನಗ ಅಕ್ಕ ಅಲ್ಲೇ ತಲೆ ಆಶೀರ್ವಾದ ಮಾಡ್ಯಾರ. ಅಕ್ಕ ಮಾದೇವಿ ತಲೆ ಜಗತ್ತದಾಗ ಸದ್ಯ ನಾಮ ಬೆಳೆದದ. ಹೌದು ಹೌದಾ ಮಹಾರಾಜರ, ಹಾ ಹಾ ಹಿಂಗ ನಿಮ್ಮ ಬುದ್ಧಿದಿಂದ ಹಾ ಯಾರ ಜಗತ್ತದಾಗ ಅಕ್ಕ ಅನಸ್ಕೊಂಡಾರ ಹಿಂಗ 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 ಹೇಳಿ ಆರತಿ ಮಾಡ್ರಿ. ಬುದ್ಧಿದಿಂದ ಸುಮ್ಮ ಸಣ್ಣ ಹುಡುಗ ಅದ, ಹೌದು. ನಾ ಯಾನ್ ಹೇಳಿದ್ರು ನಡೀತದ. ಹಾ ಹಾ ಹಿಂಗ ಮಾತಾಡುದಿಲ್ಲ. ಹೌದು. ಮಗ್ಗಲ ಯಾರು ಅದಾರ ಹಾ ಹಾ ಇಲ್ಲಿ, ಯಾರದಾರ ಮಗಲ? ಯಾರ್ ಅದಾರ? ಹಾ ನೀವು ದೊಡ್ಡವ್ರದಿರಿ, ಅದೇ ರೀ ದೊಡ್ಡವರು. ಸಣ್ಣವದಿನಿ. ಮಗ್ಗಲ ಯಾರು ಅದಾರ ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು. ಮಗ್ಗಲ ಉತ್ನಾಳ ಪರಸು ನನ್ನ ಮಗನೇ ಅದ ಅನ್ನೋದು ನಿಮ್ಮ ತಲೆಯಾಗಿರ್ಬೇಕ. ಹೌದು ಹೌದು, ಮಗ ಮಗಲ ಅಂತ ತಿಳ್ಕೋಬೇಕ. ಕುದುರೆ ಸಾಯರಕ್ಕೆ ಮಾರ್ಯಾದಂದ್ರ ಹಾ 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 ಅದ್ರ ಮರಿ 500 ಕರೆ ಮಾರ್ತದಿಲ್ರಿ. ಮಾರ್ತದಿಲ್ರಿ ಕಕ್ಕಾರ? ಹಾ, ಹಾ. ದೊಡ್ಡ ಓದಿದ್ಯಪ್ಪ. ಹಾ. ನಮ್ಮ ಗುರುಗಳ ಜೋಡಿ ವಾದ ಮಾಡ್ದ ಓದಿದ್ವಿ. ನಿನ್ನೂ ನಾ ಗುರು ಸ್ವರೂಪ ತಿಳ್ಕೊಂಡಿದ್ದ. ಹಾ, ಹಾ, ಹಾ. ನಿನ್ನ ಮಗನೇ ನಾ ಇದ್ದ. ಹಾ. ನಿನ್ನ ವಿಷಯ ಮುರಿಲಾರ್ದ ಈ ಸಭಾದಾಗ ನಾ ಹೆಂಗ ಕಡೆಯಾಗತ್ತ? ಇದು ತಲೆಯಾಗ ಬೇಕಲ್ಲ, ಬೇಕೇ ಅಲ್ಲ. ಹಾ? ಹಾ ಹಾ ಇದನ್ನ ತಲೆಯಾಗ ಇಟ್ಕೊಂಡೆ ಹಾ, ಹಾ. ವಿಷಯ ಮಾತಾಡ್ಬೇಕ. ಹೌದಾ? ಮತ್ತೊಂದು ಯಾವರೇ ಮೇಳಗಳಿದ್ರು ಮಾತಾಡೋ ಕರೆ ನಿಮ್ಮ ಮಗನೇ ನಾ ಅದ. ನಿನ್ನ ವಿಷಯಕ್ಕ ಹಾ. ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಬಿಡ್ತೀರಿ, ಎಲ್ಲಿ ಬಲಿ ಹಾಕಬೇಕು ಅನ್ನೋದು ಹಾ ಹಾ ನಂಬಲ್ಲಿ ಗುರು ಸೊನ್ಯಾಳ ಹನುಮಂತ ಗೌಡ್ರು ವಿದ್ಯಾ ಅದನ್ನ ಹೌದಾ ಕಲಿಸಿ ಹೋಗ್ಯಾರ. ಹಾ ಹಾ ದೊಡ್ಡ ಮೇಳಗಳು ಇದ್ದಾಗ ಹೆಂಗ ಮಾತಾಡ್ಬೇಕ, ಸಣ್ಣ ಮೇಳಿದ್ದಾಗ ಹೆಂಗ ಮಾತಾಡ್ಬೇಕ, ಸಣ್ಣ ಮೇಳಗಳು ಇದ್ದಾಗ ಹೆಂಗ ಮಾತಾಡ್ಬೇಕ, ಆ ವಿದ್ಯಾ ಕೊಟ್ಟಲ್ಲಿ ಹಾ. ಪರಸೋದ್ ನಡೀತದ. ಬರೀ ಕಾಲೇ ಒಣ ಬುದ್ಧಿ ಓಡಿಸಿದ್ರೆ ಇಲ್ಲಿ ಕೆಲಸ ಹಾ ಹಾ ನಡಿದಿಲ್ಲ. ನಡೀದಿಲ್ಲ. ಬುದ್ಧಿ ಮನೆಗೆ ರೀ ಅವು ಇನ್ನ ಅಲ್ಲೇ. ಕೊನೆಗೊಂದು ಮಾತು ಹೇಳೋದ ತಮಗೆಲ್ಲರಿಗೂ ನೆನಪಿರ್ಲಿ. ಹಾ ಹಾ ಏನತ್ರಿಪ್ಪ? ಸ್ವಾಮಿ ವಿವೇಕಾನಂದರು, ಹಾ ಹಾ ಸ್ವಾಮಿ ವಿವೇಕಾನಂದರು ಹಾ ಹಾ ಚಿಕ್ಕೇಗು ಪಟ್ಟಣ ಅಂದ್ರೆ ಅಮೇರಿಕದಾಗ ಚಿಕ್ಕೇಗು ಪಟ್ಟಣಕ್ಕ ಹಾ ಹಾ ಭಾಷಣಕ್ಕೆ ಹೋಗ್ಯಾರ. ಹೋಗ್ಯಾರಿಪ್ಪ. ಅಲ್ಲಿ ಭಾಷಣ ಮಾಡ್ಲಕ್ ಹೋಗ್ಯಾರ, ಪ್ರವಚನ ಮಾಡ್ಲಕ್ ಹೋಗ್ಯಾರ. ನಿಮ್ಗೆ ಎಲ್ಲರಿಗೂ ಗುರ್ತದ ವಿಷಯ. ಹಾ ಹಾ ಮತ್ತ ಸ್ವಾಮಿ ವಿವೇಕಾನಂದರನ್ನ ಅಮೇರಿಕ ಚಿಕ್ಕೇಗು ಪಟ್ಟಣಕ್ಕೆ ಕರಿಬೇಕಾದ್ರ ಹಾ ಹಾ ಅವ್ರು ಬಲ್ಲಿ ಬುದ್ಧಿದತ್ತ ಕರ್ದಾರ, ನೀವು ವಿದ್ಯಾದತ್ತ ಕರ್ದಾರಿ. ನೀವೆಲ್ಲ ಹೇಳ್ಬೇಕು ಹಿರಿಯರು. ಹಾ ಹಾ ವಿದ್ಯಾದತ್ತ ಇಲ್ಲಿ ಬುದ್ಧಿದವ್ರು ಯಾರು ಇಲ್ಲ ಇಲ್ಲಿ ಭಾರತದಾಗ. ರಗಡ ಮಂದಿ ಅದಾರ ಬುದ್ಧಿದ್ದವ್ರು. ಎಲ್ಲಾರು ಇದ್ರು. ಮತ್ತ ಇಂಥ ಬುದ್ಧಿವಂತರು ಇದ್ರು ಕೂಡ ಇವ್ರನ್ನೆಲ್ಲಾರನ್ನ ಯಾಕೆ ಕರೆದಿಲ್ಲ? ಸ್ವಾಮಿ ವಿವೇಕಾನಂದ್ರ ಬಳಿ ಅಂತ ವಿದ್ಯಾ ಇತ್ತು. ವಿದ್ಯೆ ಇತ್ತು. ವಿದ್ಯಾ ಇತ್ತೇಳಿ ಸ್ವಾಮಿ ವಿವೇಕಾನಂದ್ರನ ಅಂದ್ರ ಅಮೇರಿಕದೊಳಗ ಚಿಕ್ಕೇಗು ಪಟ್ಟಣದೊಳಗ ಕರೆದ್ರು. ಹಾ ಹಾ ಎಲ್ಲಾರು ಭಾಷಣ ಮಾಡ್ಲಕ್ ಚಲೋ ಮಾಡಿದ್ರ. ಹಾ ಎಲ್ಲರಿಗೆ ಅರ್ಧ ತಾಸು ಟೈಮ್ ಇತ್ತು. ಹಾ, ಹಾ. ಸ್ವಾಮಿ ವಿವೇಕಾನಂದ್ರಿಗೆ ಬರೀ 5 ನಿಮಿಷ ಟೈಮ್ ಇತ್ತ. ಹಾ ಹಾ ಇವ ಹಿಂದುಳಿದವದಾನ, ಹಿಂದುಳಿದ ದೇಶದವದಾನ, ಇವನ ಬಳಿ ಅಷ್ಟು ವಿದ್ಯಾ ಇಲ್ಲ ಇಲ್ಲತ್ತ ತಿಳ್ಕೊಂಡಿದ್ರ ಅವರು. ಹೌದು 5 ಮಿನಿಟ್ ಕೊಟ್ರು. ಇವ ಯಾನು ಬುದ್ಧಿದಿಂದ ಬಂದಿರ್ಬೇಕು, ಇದ್ರ ಬಳಿ ಏನೋ ಅಷ್ಟು ವಿದ್ಯೆ ಇಲ್ಲ ಅಂತೇಳಿ ಅವ್ರು ತಿಳ್ಕೊಂಡ ಹಾ ಹಾ ಅವನಿಗೆ ಲಾಸ್ಟಿಗೆ ಪಾಳೆ ಕೊಟ್ರ. ಹಾ ಸ್ವಾಮಿ ವಿವೇಕಾನಂದರು ಮಾತು ಹೇಳಕ ಚಲೋ ಮಾಡಿದ್ರು. ಹಾ, ಹಾ. ಇವ್ರು ಅರ್ಧ ತಾಸು
ತಾಸು ಭಾಷಣ ಮಾಡ್ಯಾರ ಒಂದು ತಾಸು ಪೂರಾ ಭಾಷಣ ಮಾಡಿದ್ರು ಯಾರು? ಮಂದಿ ಟಾಳಿನೇ ಹೊಡಿತ ಅವನಲ್ಲಿ ಅಂತ ವಿದ್ಯಾ ಇತ್ತು. ಹೌದು ಯಾರು ಎದ್ದು ಹೋಗಕ್ಕೆ ತಯಾರಿಲ್ಲ, ಯಾರು ಎದ್ದು ಹೋಲಾಕ ತಯಾರಿಲ್ರಿ ಮಹಾರಾಜರ. ಅಂತ ವಿದ್ಯಾ ಇತ್ತೇಳಿ ಸ್ವಾಮಿ ವಿವೇಕಾನಂದ್ರು ಜಗತ್ತದಾಗ ಇನ್ನೂ ತನ್ನ ಹೆಸರು ಉಳಿದದ. ಹೌದು ನಡೆದಾಡೋ ದೇವ್ರು ಅನಿಸ್ಕೊಂಡ್ರ ಅವರು, ನಡೆದಾಡುವಂತ ದೇವರು ಅನಿಸ್ಕೊಂಡಾರ. ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕ. ತಂದೆ ಊರು ಬಾಗೇವಾಡಿ, ತಾಯಿ ಊರ ಬಸವಣ್ಣ ಇಂಗಳೇಶ್ವರ. ಹೌದು ಇಂಗಳೇಶ್ವರ. ಹುಟ್ಟಿ ಬಂದ್ರು ಸಣ್ಣ ವಯಸ್ಸದಾಗ ವಿದ್ಯಾ ಕಲಿಲಕತ್ರು. ಯಾರು ಬಸವಣ್ಣನವರು ವಿದ್ಯಾ ಕಲಿತರು. 6-7 ವರ್ಷದ ಹುಡುಗ ಬಸವಣ್ಣಪ್ಪ ಇದ್ದ ವಿದ್ಯಾ ನಡೆದಿತ್ತ ಒಂದು. ವಿದ್ಯೆ ಹಂಗೆ ದಿನನಿತ್ಯ ಕಲಿತಿದ್ದ. ಮನೆ ಮುಂದೆ ಆಟ ಆಡ್ಕೋತ ಒಂದು 10-12 ಕುಣಿ ಹೊಡೆದ. ಹೌದ ಅವ್ರ ಅಪ್ಪ ಬಂದ ಮಧುವರಸು ಬುದ್ಧಿವಂತವ. ಅವ್ರ ಅಪ್ಪ ಬುದ್ಧಿವಂತ ಬಂದ ಏನಂದ, ಏನಂತಾನ್ರಿಪ್ಪ, ಬಸವಣ್ಣ ಈ ಕುಣಿಟ್ಟೆಲ್ಲ ಕುಣಿ ಯಾಕೆ ಹೊಡ್ಲಾಕತ್ತಿ ಅಂತ ಕೇಳ್ದ. ಅಂಗಳ ತುಂಬ ಎಲ್ಲ ಕುಣಿನೇ ಹೊಡೆದಿಯಲ್ಲ. ಅಂಗಳ ತುಂಬ ಯಾಕೆ ಕುಣಿ ಹೊಡ್ಲಾಕತ್ತಿ ಅಂದ ಕೂಡಲೇ ಅವಾಗ ಬಸವಣ್ಣಪ್ಪ ಹೇಳ್ದ, ನನಗ ನೀರು ಕುಡಿಯಂಗ ಆಗ್ಯದ. ಹೌದು ಏ ಗಪ್ರ, ನನಗ ನೀರು ಕುಡಿಯಂಗ ಆಗ್ಯದ. ಅದಕ್ಕೆ ಕುಣಿ ಹೊಡೆದ ನೀರು ಕುಡ್ಲಾಕತ್ತೀನಿ ಅಂದ. ಅವ್ರ ತಂದೆ ಹೇಳ್ದ, ಏನಂತ್ರಿಪ್ಪ, ಇವ ಬುದ್ಧಿವಂತರಿ ತಂದಿ, ಬುದ್ಧಿವಂತ ತಂದಿ. ಮಗನಿಗೆ ಏನಂದ, ಏನಂತಾನ್ರಿಪ್ಪ, ಬಸವಣ್ಣಪ್ಪ ಹಿಂಗ 108 ಕುಣಿ ಹೊಡೆದ್ರೆ ನೀರು ಸಿಗುತ್ತದೇನು, ಆಳವಾಗಿ ಒಂದೇ ಕುಣಿ ಹೊಡೆದ್ರೆ ಮಾತ್ರ ನೀರು ಬರ್ತದ, ಇರ್ಲಿಕ್ಕಂದ್ರೆ ನೀರು ಬರುದಿಲ್ಲ ಅಂದ. ಅವಾಗ ಬಸವಣ್ಣಪ್ಪ ವಿದ್ಯಾದವ ಇದ್ದ. ಇವ ತಂದೆ ಏನು ಮಾಡ್ತಿದ್ದ, 101 ಫೋಟೋ ಹಾಕಿದ್ರಿ ಮನ್ಯಾಗ. 101 ಫೋಟೋ 101 ಫೋಟೋ ಹಾಕಿದ್ದ. 2 ಊದಿನ ಕಡ್ಡಿ ತಗೊಂಡು ಆ ಫೋಟೋಕೊಂಡ್ ಬೆಳಗುದು, ಈ ಫೋಟೋಕೊಂಡ್ 12-12 ಗಂಟೆ ತರ ಬರೀ ಪೂಜೆ ನಡೀತಿತ್ತು. ಒಂದು ಊದಿನ ಕಡ್ಡಿ ಆಗುತ್ತಾನ ಬೆಳಗುದೇ. ಅವಾಗ ಬಸವಣ್ಣಪ್ಪ ತನ್ನ ವಿದ್ಯಾದಿಂದ ಹೇಳ್ತಾನ ತಂದೆಗೆ, ಏನತ್ರಿಪ್ಪ, ಯಪ್ಪ 108 ಕುಣಿ ಹೊಡಿದೆ, ಒಂದೇ ಕುಣಿ ಆಳವಾಗಿ ಹೊಡೆದಪ್ಪ ಅಂತ ನೀರು ಬರ್ತಾವ ನಿನ್ನ ಬಾಯಲ್ಲಿ ನೀ ಹೇಳ್ತಿದಿ. ಮನ್ಯಾಗರೇ 101 ಫೋಟೋ ಹಾಕಿದಿ. ಹೌದಾ, 101 ಫೋಟೋಕ್ಕೆ ಊದಿನ ಕಡ್ಡಿ ಬೆಳಗದ್ರ ಕೆಲಸ ಆಗುದಿಲ್ಲ. 101 ಫೋಟೋಕ್ಕೆ ಊದಿನ ಕಡ್ಡಿ ಬೆಳಗದ್ರ ಕೆಲಸ ಆಗುದಿಲ್ಲ. ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಒಬ್ಬನ್ನೇ ಮಾಡ್ಕೊಂಡು ಒಬ್ಬನಿಗೆ ನೀ ಫೋಟೋಕ್ಕೆ ಊದಿನ ಕಡ್ಡಿ ಬೆಳಗದ್ರ ಮೋಕ್ಷಕ್ಕೆ ಹೋಲಕ್ ಬರ್ತದ ಅಂತ ಹೇಳಿ ಬಸವಣ್ಣಪ್ಪ ಅವ್ರ ತಂದೆಗೆ ಹೇಳ್ತಾರ. ಹೌದು, ಮಗ ಹೇಳಿದ್ದು ತಂದೆಗೆ, ನೀ ಬುದ್ಧಿವಂತಿದ್ದೀಯಪ್ಪ, ನನಗ 100 ಕುಣಿ ಹೊಡಿಬೇಡ ಅಂತಿದಿ. ಕರೆ 100 ಫೋಟೋಕ್ಕೆ ಊದಿನ ಕಡ್ಡಿ ನೀ ಯಾಕೆ ಬೆಳಗ್ತಿದಿ ನೋಡಿ, ಎಷ್ಟು ಚಂದ ಹೇಳ್ತಾನ ಮಗ. ನಾ ಕುಣಿ ಎದಕ್ ಹೊಡೆದಿದ? ಹೌದಾ, ನಾ ಕುಣಿ ಯಾಕೆ ಹೊಡೆದಿನಿ, ನಿನಗ 101 ಫೋಟೋಕ್ಕೆ ಊದಿನ ಕಡ್ಡಿ ಬೆಳಗಿಸೋದು ಬಂದ್ ಮಾಡಕ್ಕೆ ನಾ ಕುಣಿ ಹೊಡೆದ. ಜಗತ್ತದೊಳಗೆ ವಿಶ್ವ ಗುರು ಅನಿಸ್ಕೊಂಡಾನ ಬಸವಣ್ಣಪ್ಪ ವಿದ್ಯಾದಿಂದ. ಇರ್ಲಿ, ಅದನ್ನ ಮಾತಾಡ್ಕೋತ ಹೋದ್ರ ಬಹಳ ವಿಷಯ ಹೋಗ್ತದ. ಇಲ್ಲೆಲ್ಲ ನನ್ನ ತಾಯಿ ಬಳಗ ತಂದೆ ಬಳಗ ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು ಕೂಡಿರಿ. ನಮ್ಮ ಮಹಾರಾಜರು ಒಳ್ಳೆ ಕಲಾವಿದರು ಅದಾರಿಪ್ಪ. ಅವ್ರನ್ನ ನೋಡಿ ನಾ ಕಲಿಬೇಕಾಗ್ತದೆ. ಎಷ್ಟೇ ಮಾತು ಮಾತಾಡಿದ್ರು ಅವ್ರನ್ನ ನೋಡಿ ನಾ ಮಾತು ಕಲಿತೀನಿ. ಕರೆ ನಾಯನ್ ಅವ್ರಿಗಿಂತ ಶಾಣೆ ಅಲ್ಲ, ಆಗುದಿಲ್ಲ. ಕರೆ ಅಂಶದ ಅಣ್ಣಗ ಒಂದು ನನಗೆ ಅದೇ ಚಿಂತೆ, ಮತ್ತೊಂದು ಏನಿಲ್ಲ. ಏನ್ರಿಪ್ಪ, ಒಟ್ಟ ಹೊಡ್ಕೊಂಡು ಏನಾರ ಮಾಡಿ ಗುದುಮರಿಗಿಟ್ಟು ಇದು ಮಳ್ಳು ಹುಡುಗದ ಏನ್ರಿ ಕೆಡಬೇಕಂತೇಳಿ ಬರ್ತಾರ್ರಿ ಮಹಾರಾಜರ. ದಯವಿಟ್ಟು ಅವನ ಮಾತು ನೀವು ನಾ ಇದ್ದಾಗ ಕೇಳಬೇಡ್ರಿ. ಹೌದು, ಮತ್ತೊಬ್ರ ಕೇಳ್ರಿ. ಅವು ಮತ್ತೆ ಯಾವಾರ ಮ್ಯಾಳ್ಗಳು ಇರ್ತಾವ ನೋಡು, ಅವು ಇದ್ದಾಗ ಅವನ ಮಾತು ಕೇಳಿ ನನಗೆ ಬೇಸಿಗೆ ಮಾತಾಡ್ರಿ. ಹೌದಾ, ಮತ್ತೆ ನೀವು ಅವನ ಮಾತು ಕೇಳಿ ನನಗೆ ಮಾತಾಡ್ಲಕತ್ತೀರಿ ಅಂದ್ರೆ ಬರೀ ಹೈರಾಣಿ ಹಿಡಿತದ. ಮಾಸಿದ್ದಾನ ಬರಾಗ ತಂದಿರ್ತಾನ್ರಿ ಅವ್ ಕಡ್ಡಿ ಟೆಪ್ಪಿಗೆ. ಹಿರಿಯರ ಅಪೇಕ್ಷೆ ಬುದ್ಧಿ ದೇವ್ರಿಗೆ ಬುದ್ಧಿ ದೇವ್ರತ್ ಯಾಕಂದ್ರು ಮುಂದ್ ಬರ್ರಿ ಮೈಕಿಗೆ ಬರ್ರಿ. ಯಾಕಂದ್ರು ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ಯಾರ. ವಿದ್ಯಾದ ಕಾಲ ಪ್ರಶ್ನೆ ಕೇಳಾರ, ಒಂದ್ ಬುದ್ಧಿ ಕಾಲ ಬುದ್ಧಿ ಹಚ್ಚದ ನೀವು ವಿದ್ಯಾ ಹಚ್ಚದಿಲ್ಲ. ಬುದ್ಧಿ ದೇವ್ರಿಗೆ ಬುದ್ಧಿ ದೇವ್ರತ್ ಯಾಕಂದ್ರು. ಇರ್ಲಿ, ಮಿರಸ ಬಾಲ್ಗಾಂವ್ ಹೆಸರು ಹೇಳಿ. ಪೈಗಂಬರ್ ಮಿರಸ ಬಾಲ್ಗಾಂವ್. ಪೈಗಂಬರ್ ಕಾಕಾ ಮೇರಾ ಸಾಬ್ ಕಾಕಾ ಬಾಲ್ಗಾಂವ್ ಸಾಕಿನ ಬಾಲ್ಗಾಂವ್ ಗ್ರಾಮದ ಹಿರಿಯರು, ಆಕಳವಾಡಿ ಗ್ರಾಮದ ಹಿರಿಯರು. ಅಡ್ಡಸ್ರ ಬಾಲ್ಗಾಂವ್ ಅದ. 100 ರೂಪಾಯಿ ಕೊಟ್ಟು ಒಂದು ಪ್ರಶ್ನೆ ಕೇಳ್ಯಾರ. ಪ್ರಶ್ನೆ ಕೇಳ್ಯಾರ, ಅವ್ರು ಬಾಳ ಚಂದ ಕೇಳ್ಯಾರ. ಏನ್ ಪ್ರಶ್ನೆ ಕೇಳ್ಯಾರ? ಏನ್ ಕೇಳ್ಯಾರಿಪ್ಪ? ಬುದ್ಧಿವಂತಿದೇವೆ ಅಂತ ಹೇಳಿ ಬುದ್ಧಿ ದೇವ್ರಿಗೆ ಸಿದ್ದೇಶ್ವರಪ್ಪವ್ರಿಗೆ ಬುದ್ಧಿ ದೇವ್ರು ಯಾಕಂದ್ರು. ಸಿದ್ದೇಶ್ವರಪ್ಪಾಜಿ ಅವ್ರಿಗೆ ಬುದ್ಧಿ ದೇವ್ರ ಅಂತ ಹೇಳಿ ಯಾಕಂದ್ರು ಅಂತ ಹೇಳಿ ಹಿಂಗ್ ಪ್ರಶ್ನೆ ಕೇಳ್ಯಾರ. ವಿದ್ಯಾದೇವ್ರು ಅನ್ನಬೇಕಾಗಿತ್ತು, ಬುದ್ಧಿಜೀವಿ ಅಂದಾರ ಅವ್ರು. ಬುದ್ಧಿಜೀವಿ ಅಂತ ಹೇಳಿ ಯಾಕೆ ಅಂದಾರ ಅಂತ ಹೇಳಿ ಹಿಂಗ್ ಪ್ರಶ್ನೆ ಮಾಡ್ಯಾರ. ಇದು ಉತ್ತರ ಲೆಕ್ಕಂದ್ರ ಅವ್ರಿಗೆ ಕೇಳ್ಬೇಕಾಗಿತ್ತು ನಮ್ಮ ಮಹಾರಾಜರಿಗೆ. ಯಾಕಂದ್ರೆ ವಿಷಯ ಅವ್ರು ಹಿಡ್ದಾರ ಅದನ್ನ. ಹೌದಾ, ಬುದ್ಧಿ ಬದ್ದಲ ವಿಷಯ ಹಿಡಿದವ್ರು ಅವರು ವಿದ್ಯಾದ ಬದ್ದಲ ವಿಷಯ ಹಿಡ್ದವ ನಾವು. ಮತ್ತೆ ನನಗ ಈ ಪ್ರಶ್ನೆ ಯಾಕೆ ಕೇಳ್ಯಾರೋ ಏನೋ, ಇವ್ನು ಚೆಕ್ ಮಾಡೋ ಕಾಲಾಗ ಕೇಳ್ಯಾರೋ ಏನೋ ಗುರುತಿಲ್ಲ. ಇರ್ಲಿ, ಇದು ಗಂಡಾಂತರಕ್ಕೆ ತನ್ನ ಅಮರ್ಸಿಕೆ ಹಂಗೆ ಕೇಳಿರ್ತಾರ ಅವರು.
ಕೇಳಿ ಯಾನು ತಪ್ಪಿಲ್ಲ. ಹಾ ನಮ್ಮ ಬಾಬಾರ ಹೇಳಿದ್ರೆ ಟೀಕ್ ಆಗ್ತಿತ್ತು, ನನಗೆ ಯಾಕೆ ಬುದ್ಧಿಜೀವಿ ಅಂದಾರ ಅಂತ ಹೇಳಿ ಹಾ ಹಾ ಹಿಂಗ ಕೇಳ್ಯಾರ. ಇಲ್ಲ ಇರ್ಲಿ, ಹಾ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಬಳಿ ವಿದ್ಯಾ ಹಾ ರಗಡ್ ಇತ್ತು. ಹಾ ಹಾ ಖರೆ ವಿದ್ಯಾಜೀವಿ ಅನ್ಬೇಕಾಗಿತ್ತು, ಬುದ್ಧಿಜೀವಿನೇ ಯಾಕೆ ಅಂದಾರ ಅಂತ ಹಿಂಗ್ ಕೇಳ್ಯಾರ. ಹಾ ಹಾ ಅವರು ವಿದ್ಯಾ ಹೇಳಿದಕ್ಕಾಗಿ ಅವ್ರಿಗೆ ಬುದ್ಧಿಜೀವಿ ಅಂದಿಲ್ಲ. ಹಾ ವಿದ್ಯೆ ಹೇಳೋದಕ್ಕಾಗಿ ಅಂದಿಲ್ಲ. ವಿದ್ಯಾ ಹೇಳಿದಕ್ಕಾಗಿ ಅವ್ರಿಗೆ ಬುದ್ಧಿಜೀವಿ ಅಂದಿಲ್ಲ. ಅವ್ರದೊಂದು ನೇಮ್ ಇತ್ತ. ಏನಂತ್ರಿ ನೇಮ? ನೀವು ಅವ್ರು ಕಿಸೆಸೋದಕ್ಕೆ ಹೊಲಿಸಿಲ್ಲ, ಹಾ ಅವರು ಅಂಗಿಗೆ ಕಿಸೆಯನ್ನು ಹೊಲಿಸಿಲ್ಲ. ಹೊಲಿಸಿಲ್ಲ. ಅವರು ಕಿಸೆ ಹೊಲಿಸಿಲ್ಲ ಅಂಗಿಗೆ, ಅದ್ರ ಮ್ಯಾಲ ದುಡ್ಡಿನ ಮ್ಯಾಲ ಅವ್ರ ಆಸೆ ಇಲ್ಲ. ಹಾ ಇವತ್ತು ಆಕಳವಾಡಿ ಗ್ರಾಮಕ್ಕೆ ಅವ್ರನ್ನ ಪ್ರವಚನಕ್ಕೆ ನೀವು ಕರೆದ್ರಿ ಅಂದ್ರ ಹಾ ಹಾ ನಿಮಗೊಂದು ಕಂಡೀಷನ್ ಇತ್ತು ಅವ್ರದ್ದು. ಹಾ ಏನಂತ್ರಿಪ್ಪ ಕಂಡೀಷನ್? ಏನ್ ಕಂಡೀಷನ್ ಇತ್ತ ಅಂತ ಕೇಳಿದ್ರ, ಹಾ ಹಾ ನೀವು ದುಡ್ಡು ಕೊಡೋದು ನಮಗ್ ಮುಖ್ಯ ಅಲ್ಲ, ಅಲ್ಲ ನಮ್ಗೆ ದುಡ್ಡದ ಅವಶ್ಯಕತೆ ಇಲ್ಲ. ಇಲ್ಲ. ಎಷ್ಟು ಮಂದಿ ಪ್ರವಚನ ಕೇಳಾಕ ಬಂದಿರ್ತಾರ ನೋಡು, ಹಾ ಹಾ ಎಷ್ಟು ಮಂದಿ ಪ್ರವಚನ ಕೇಳಾಕ ಬಂದಿರ್ತಾರ ನೋಡು, ಒಬ್ರು ಉಪವಾಸ ಹೋಗ್ಬಾರ್ದು, ಅವ್ರಿಗೆಲ್ಲ ಅನ್ನದ ಹಾಸೋಗ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ಗುಣ ಅವ್ರ ಬಳಿ ಇತ್ತನ ಅವ್ರಿಗೆ ಬುದ್ಧಿಜೀವಿ ಅಂದಾರ. ಹಿಂಗ ನನಗ ತಿಳಿದದ. ಹೌದು ಹೌದು, ಪ್ರತಿಯೊಂದು ಊರಿಗೆ ಹೇಳ್ತೀರ ಅವರು. ಏ ಪರಸು ಹಿಂಗ ಅಲ್ಲ, ಹಿಂಗ್ಯಾಂಗ ಹೇಳ್ದೆ ನೀನು ಮತ್ತೆ ಯಾರೇ ಬ್ಯಾರೆ ಇತ್ತಂದ್ರ ಹಾ ನಮ್ಮ ಬಾಬಾರ ಹೇಳೋದು ಇದೊಂದು 100 ರೂಪಾಯಿ ತಗೋಬೇಕು, ಬೇಕಾದ್ರೆ ನಮ್ಗೆ ನಾವು ತಗೋತೀವಿ, ಅವ್ರಿಗೆ ಕಡೆ ಕೊಡೋದು ಕೊಡ್ತೀವಿ. ಹೆಂಗ್ ಕೊಡ್ತೇವೆ. ಸಾಹೇಬ್ರ ಎಲ್ಲದಾರ? ಅವ್ರು ಕೇಳಿದವ್ರು ಎಲ್ಲಾರ್ರಿ? ನೀವೇ ತಂದಿರತ್ ನಾ ತಿನ್ನಿದನ. ಇವರ ಸಾಹೇಬ್ರಿ? ಹಾ ಕರೆಕ್ಟ್ ಇಲ್ರಿ? ಇರ್ಲಿ ಹಾ ಹಾ ಅವ್ರ ಸಾಹೇಬ್ರ ಅಟ್ ಹುಡುಗಾಟಿ ಕೇಳಿಲ್ಲ. ಹಾ ನೀ ಸ್ವಲ್ಪ ತಲೆ ಇಟ್ಕೋ. ಹೌದು ಹೌದು. ನನಗೆ ಇದನ್ನ ಯಾಕೆ ಪ್ರಶ್ನೆ ಮಾಡ್ಯಾರ ಅನ್ನೋದು ನನ್ನ ಬಾಯಿನೇ ಬಿಡಿಸ್ಬೇಕತ್ತಾರ ಅವರು. ಹೌದು ಮತ್ತ ಹಿಂಗಾಗಿ ಪ್ರಶ್ನೆ ಮಾಡ್ಯಾರ. ಹಾ ಹಾ ನನಗೆ ತಿಳಿದಾಟ್ ನಾ ಹೇಳಿದ. ಹಾ ಅಂತ ಹಿರಿಯರು ಕೂಡ 101 ರೂಪಾಯಿ ನೀ ತಗೋ ಅಂದಾರ. ಹಾ ಅವ್ರಿಗೆ ಅದ್ರ ರೇವಣ ಸಿದ್ಧ ಮಾಳಿಂಗರಾಯ ಬೀರಲಿಂಗೇಶ್ವರ ಹದರಿಕ